Hello students, in this session we shall discuss about inflation. It is a concept in monetary economics which is a second year BA syllabus. Today we shall understand the meaning of inflation, its definitions, features of inflation, and different types of inflation. To begin with, the meaning of inflation. It is being stated, inflation is being an economic situation which is present worldwide. ಇವತ್ತು ಹಣದುಬ್ಬರ ಮತ್ತು ಹಣದುಬ್ಬರದ ಅರ್ಥ, ಅದರ ಪ್ರಮುಖವಾದಂತಹ ವ್ಯಾಖ್ಯಾನಗಳು ಹಾಗೂ ಅದರ ಪ್ರಮುಖವಾದಂತಹ ಗುಣಲಕ್ಷಣ ಹಾಗೂ ಅವುಗಳ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು BA ಅರ್ಥಶಾಸ್ತ್ರದ ಪ್ರಮುಖವಾದಂತಹ ಹಣಕಾಸು ಅರ್ಥಶಾಸ್ತ್ರದ ಒಂದು ಭಾಗವಾಗಿದೆ. ಈ ಒಂದು ಪ್ರಮುಖವಾದಂಥ ಹಣದುಬ್ಬರ ಎನ್ನುವುದು ಆರ್ಥಿಕತೆಯ ಒಂದು ಪ್ರಮುಖವಾದಂಥ ವಿದ್ಯಮಾನವಾಗಿದೆ ಅಂತ ಹೇಳ್ಬೋದು. ಇದು ಪ್ರಪಂಚದಾದ್ಯಂತ ಅಸ್ತಿತ್ವದಲ್ಲಿರುವಂತಹ ಒಂದು ಪ್ರಮುಖವಾದ ವಿದ್ಯಮಾನ. ಈ ಒಂದು ನಿರ್ದಿಷ್ಟವಾದಂಥ ಆರ್ಥಿಕ ವಿದ್ಯಮಾನದಲ್ಲಿ ಅತಿ ಹೆಚ್ಚು ಹಣದ ಪೂರೈಕೆಯನ್ನು ಹಾಗೂ ಅತಿ ಕಡಿಮೆ ಸರಕುಗಳ ಪ್ರಮಾಣವನ್ನು ನಾವು ಕಾಣುತ್ತೇವೆ. ಈ ಒಂದು ನಿರ್ದಿಷ್ಟವಾದಂಥ ಆರ್ಥಿಕ ಪರಿಸ್ಥಿತಿಯಲ್ಲಿ ಹಣದ ಮೌಲ್ಯವು ಕುಸಿತವನ್ನು ಕಾಣುತ್ತಿರುತ್ತದೆ. ಹಣದ ಪೂರೈಕೆ ಹೆಚ್ಚಿರುತ್ತದೆ, ಆದರೆ ಅದಕ್ಕೆ ಸರಿಸಮಾನವಾದಂತಹ ವಸ್ತುಗಳ ಉತ್ಪಾದಕತೆ ಅಥವಾ ಸೇವೆಗಳ ಉತ್ಪಾದಕತೆಯ ಪ್ರಮಾಣವು ಕಡಿಮೆ ಇದ್ದು ಅವುಗಳ ಪೂರೈಕೆಯ ಪ್ರಮಾಣವು ಕಡಿಮೆ ಇರುತ್ತದೆ. ಇಂತಹ ಪರಿಸ್ಥಿತಿಯು ಹಣದ ಮೌಲ್ಯವನ್ನು ಏನು ಮಾಡ್ತಾ ಹೋಗುತ್ತೆ, ಕಡಿಮೆಗೊಳಿಸುತ್ತೆ. ಇಂತಹ ಒಂದು ನಿರ್ದಿಷ್ಟವಾದ ಬೆಳವಣಿಗೆಯೇ ಹಣದುಬ್ಬರ ಎಂದು ನಾವು ಹೇಳ್ಬೋದು. ಸೊ ದ ಇನ್ಫ್ಲೇಷನ್ ಇಸ್ ಎ ವರ್ಲ್ಡ್ ವೈಡ್ ಫಿನಾಮಿನಾ ವಿಚ್ ಇಸ್ ಎಕ್ಸಿಸ್ಟ್ throughout all the economies, whether it is developed, underdeveloped, or developing. So this is a situation where it is being, there is an excess supply of money supply, and which is also being decrease in the value of money and decrease in the supply of goods and services. So there is a huge money supply, but at the same time there is no huge supply of the goods and services. So automatically what happens, the value of money decreases. Inflation is first defined by neoclassical economists. So ಇದನ್ನು ಮೊದಲು ಅಭಿವೃದ್ಧಿಪಡಿಸಿದಂತಹ ಕೀರ್ತಿ, ಈ ಹಣದುಬ್ಬರ ಅನ್ನುವಂಥ ಕಾನ್ಸೆಪ್ಟನ್ನು ಅಭಿವೃದ್ಧಿಪಡಿಸಿದಂತಹ ಕೀರ್ತಿಯು ನಿಯೋಕ್ಲಾಸಿಕಲ್ ಇದಕ್ಕೆ ಸಲ್ಲುತ್ತೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ವಿವಿಧ ವ್ಯಾಖ್ಯಾನಗಳನ್ನು ನಾವು ನೋಡೋಣ. ಸೊ ಡಿಫ್ರೆಂಟ್ ಡೆಫಿನಿಷನ್ಸ್ ಆಫ್ ಇನ್ಫ್ಲೇಷನ್. ಅಕಾರ್ಡಿಂಗ್ ಟು ಫ್ರೀಡ್ಮನ್, ಇನ್ಫ್ಲೇಷನ್ ಈಸ್ ಆಲ್ವೇಸ್ ಆ್ಯಂಡ್ ಎವ್ರಿವೇರ್ ಎ ಮಾನಿಟರಿ ಫಿನಾಮಿನಾ and can be produced by a more paid increase in a quantity of money than output. So according to Friedman ಅವರ ಪ್ರಕಾರ ಏನು ಹೇಳ್ತಾರೆ, ಹಣದುಬ್ಬರ ಅನ್ನೋದು ಒಂದು ಆರ್ಥಿಕ ವಿದ್ಯಮಾನ ಅಥವಾ ವಿತ್ತೀಯ ವಿದ್ಯಮಾನ ಅಂತ ಅವರು ಕರೀತಾರೆ. ಸೊ ಇಂತಹ ವಿತ್ತೀಯ ವಿದ್ಯಮಾನವು ನಿರಂತರವಾಗಿ ನಡೆಯುತ್ತೆ and can be produced by more rapid increase in the quantity of money than in the output. ಸೊ ಈ ಒಂದು ನಿರ್ದಿಷ್ಟವಾದಂಥ ಪ್ರಮುಖವಾದಂಥ ಬೆಳವಣಿಗೆಯು ಅತಿ ಹೆಚ್ಚಾದಂಥ ಹಣದ
ಪೂರೈಕೆಯನ್ನು ಒದಗಿಸಿದ್ರು ಕೂಡ ಅದರ ಗುಣಮಟ್ಟ ಅಂತ ಹೇಳಿದ್ರೆ ಅದರ ಮೌಲ್ಯ, ಯಾವುದರ ಮೌಲ್ಯ, ಹಣದ ಮೌಲ್ಯವು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಅದರ ಉತ್ಪಾದಕತೆಯ ಗಾತ್ರ ಹೆಚ್ಚಿದೆ, ಅಂದರೆ ಹಣದ ಪೂರೈಕೆಯ ಗಾತ್ರವು ಹೆಚ್ಚಿದೆ, ಆದರೆ ಹಣದ ಮೌಲ್ಯದ ಪ್ರಮಾಣದ ಮೌಲ್ಯವು ಏನಾಗ್ತಾ ಇದೆ, ಕಡಿಮೆಗೊಳ್ತಿದೆ ಅಂತ ಮಿಲ್ಟನ್ ಫ್ರೀಡ್ಮನ್ ಅವರು ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ಜಾನ್ಸನ್, ಇನ್ಫ್ಲೇಷನ್ ಇಸ್ a sustained rise in the prices. So inflation has a sustained rise in the prices. ಸೊ ನಿರಂತರವಾದ ಬೆಲೆಯ ಏರಿಕೆಯೇ ಹಣದುಬ್ಬರ ಅಂತ ಯಾರು ಕರೀತಾರೆ, ಜಾನ್ಸನ್ ಅವರು ಕರೀತಾರೆ. ಸೊ ಜಾನ್ಸನ್ನ ಪ್ರಕಾರ ನಿರಂತರವಾದ ಬೆಲೆ ಏರಿಕೆಯೇ ಏನು ಅಂತ ಹೇಳ್ಬೋದು, ಹಣದುಬ್ಬರ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಕ್ರೋಥರ್ ಡೆಫಿನೇಷನ್ ಇಸ್ ದ ಮೋಸ್ಟ್ ಫೇಮಸ್ ಡೆಫಿನೇಷನ್ ಅಮಾಂಗ್ ದ ಇನ್ಫ್ಲೇಷನ್. Inflation is a state in which the value of money is falling but the prices are rising. ಸೊ ಕ್ರೋಥರ್ ಅವರ ಪ್ರಕಾರ ಹಣದುಬ್ಬರ ಎಂದರೆ ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿ ಹಣದ ಮೌಲ್ಯದಲ್ಲಿ ಕುಸಿತವನ್ನು ಕಂಡುಕೊಂಡು ಬೆಲೆಗಳ ಏರುವಿಕೆಯನ್ನು ನಿರಂತರವಾಗಿ ನೋಡೋ ಅಂಥದ್ದನ್ನೇ ನಾವೇನಂತ ಕರಿತೀವಿ, ಹಣದುಬ್ಬರ ಅಂತ ಕರಿತೀವಿ ಅಂತ ಹೇಳಿ. ಸೊ ಇಟ್ ಈಸ್ ಅ ಸಿಚುಯೇಷನ್ ಇನ್ ವಿಚ್ the value of money is falling but the prices of goods and services are continuously been increasing. So according to Colburn, he says it is too much of money chasing too little the goods. So ಅತಿ ಹೆಚ್ಚು ಹಣವು ಅತಿ ಕಡಿಮೆ ಸರಕುಗಳನ್ನು ಅಟ್ಟಿಸಿಕೊಂಡು ಹೋಗುವಂತಹ ಒಂದು ಪ್ರಮುಖ ಪರಿಸ್ಥಿತಿ ಅಥವಾ ಒಂದು ನಿರ್ದಿಷ್ಟವಾದ ಸ್ಥಿತಿಯೇ ಹಣದುಬ್ಬರ ಅಂತ ಕಾಲ್ಬಾರ್ನ್ ಹೇಳ್ತಾನೆ. ಸೊ ಕಾಲ್ಬಾರ್ನ್ ಒಂದು ವಸ್ತುಗಳನ್ನು ಹಣವು ಅಟ್ಟಿಸಿಕೊಂಡು ಹೋಗ್ತಿದೆಯೇನೋ ಅನ್ನುವಂತೆ ಕಾಣುವಂತಹ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಯನ್ನು ನಾವೇನಂತ ಕರಿಬೋದು, ಹಣದುಬ್ಬರ ಅಂತ ಕರಿಬೋದು ಅಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ನಾವು ಹಣದುಬ್ಬರ ಅಂದರೆ ಏನು ಅಂತ ಹೇಳೋದಾದರೆ ಖಂಡಿತವಾಗೂ ಕೂಡ ಈ ಪ್ರಮುಖವಾದ ಅಂಶಗಳನ್ನು ನಾವು ಗಮನಿಸ್ಬೋದು. ಏನು, ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಿದೆ, ಹಣದ ಮೌಲ್ಯದಲ್ಲಿ ಕುಸಿತವನ್ನು ಕಂಡುಕೊಳ್ತೀವಿ, ಪರ್ಚೇಸಿಂಗ್ ಪವರ್ ಆಫ್ ಮನಿ ಈಸ್ ಬೀಯಿಂಗ್ ರೆಡ್ಯೂಸ್ಡ್ ಅಂತ, ಕೊಂಡುಕೊಳ್ಳುವ ಸಾಮರ್ಥ್ಯ ಏನಾಗ್ತಿದೆ, ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ನಿರ್ದಿಷ್ಟವಾದಂಥ ಪ್ರಮುಖವಾದಂಥ ಬೆಳವಣಿಗೆಗಳನ್ನೇ ನಾವು ಏನಂತ ಕರಿತಿದ್ದೀವಿ, ಇನ್ಫ್ಲೇಷನ್ ಅಂತ. ಸೊ ಇನ್ಫ್ಲೇಷನ್ ಇಸ್ ನಥಿಂಗ್ which has been separated from an economy, which cannot be studied separately from an economy. It is a situation which occurs due to the excess supply of money or maybe the excess demand, so or maybe the increase in the wages. So there are various situations which lead to the increase in the price level of goods and services, or it may also be the reduction in the supply of goods and services. So these are the various situations which shows or which tend to move to the inflation. So the next we shall move on to talk about some of the features of inflation. The first major feature is it is dynamic in process. So it is dynamic in process means inflation does not remain stagnant, stable over a period of time. It varies. It may be from 1% of inflation rate to 100% of inflation rate. So there is a variation in the change in the prices over a period of time. There is a change in the quantity of money supplied over a period of time. Hence, definitely inflation which depends on these two, that is the quantity of money supply which is being supplied or pushed to an economy, and also at the same time the prices of the goods and services, definitely it is being dynamic in nature. ಕ್ರಿಯಾತ್ಮಕವಾದ ಗುಣವನ್ನು ಇದು ಹೊಂದಿದೆ ಅಂತ ಹೇಳ್ತೀವಿ. ಯಾಕಿದು ಕ್ರಿಯಾತ್ಮಕ ಅಂತ ಹೇಳಿದ್ರೆ ಇದು ಒಂದೇ ದರದಲ್ಲಿ ಯಾವತ್ತೂ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಬೆಲೆಯ ಏರುವಿಕೆಯಲ್ಲಿ ಅತ್ಯಂತ ವ್ಯತಿರಿಕ್ತವಾದಂಥ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಯಾಕೆಂದರೆ ಹಣದ ಪೂರೈಕೆಯೂ ಸ್ಥಿರವಾಗಿರುವುದಿಲ್ಲ, ಅದೇ ರೀತಿಯಾಗಿ ವಸ್ತುಗಳ ಅಥವಾ ಸರಕುಗಳ ಅಥವಾ ನಿಮ್ಮ ಸೇವೆಗಳ ಪ್ರಮುಖವಾದಂತಹ ಬೆಲೆಗಳು ಕೂಡ ಏನಾಗಿರಲ್ಲ,
ಸ್ಥಿರವಾಗಿರಲ್ಲ. ಸೊ ಇವುಗಳಲ್ಲಿನ ನಿರಂತರವಾದ ಬದಲಾವಣೆಯು ಯಾವುದರಲ್ಲಿ ಬದಲಾವಣೆಯನ್ನು ತಂದೇ ತರುತ್ತೆ, ಹಣದುಬ್ಬರದಲ್ಲಿ ಬದಲಾವಣೆಯನ್ನು ತರುತ್ತೆ. ಹಾಗಾಗಿ ಹಣದುಬ್ಬರವು ಏನು ಅಂತ ಹೇಳ್ಬೋದು, ಕ್ರಿಯಾತ್ಮಕ ಬದಲಾವಣೆಗಳು ಅಂತ ನಾವು ಕರಿಬೋದು. ಸೊ ಇಟ್ ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ದ ಪ್ರೈಸ್ ರೈಸ್ which is continuous and persistent. So there is a continuous rise in the price rise. So there is continuous process, continuous situation which pertain in any economy, the price rises being continuous and which is being which is not being going to be stagnant. So ಬೆಲೆಯ ಏರಿಕೆಗಳು ನಿರಂತರವಾಗಿವೆ. ಸೊ ಅವುಗಳಲ್ಲಿ ಯಾವುದೇ ರೀತಿಯಾದಂತಹ ತಡೆಯುವಿಕೆ ಇಲ್ಲ. ಸೊ ಅದು ಒಂದ್ಸರಿ ಏರುವಿಕೆಯನ್ನು ಕಂಡುಕೊಳ್ಬೋದು, ಒಂದ್ಸರಿ ಕಡಿಮೆ ಆಗ್ಬೋದು, ಮತ್ತೆ ಅತಿ ಹೆಚ್ಚು ಏರುವಿಕೆಯನ್ನು ಕಂಡುಕೊಳ್ಬೋದು. ಆದರೆ ಇದರಲ್ಲಿ ನಿರಂತರತೆಯನ್ನು ನಾವು ನೋಡ್ತೀವಿ. ಆದರೆ ಅತಿ ಹೆಚ್ಚಾಗಿ ಯಾವಾಗಲೂ ಕೂಡ ಹೆಚ್ಚಾಗುವ ಬೆಲೆಗಳನ್ನೇ ನಾವು ನೋಡ್ತೀವಿ ವಿನಃ ಕಡಿಮೆಯಾಗುವ ಬೆಲೆಗಳಿಗಿಂತ ಏರುವಿಕೆಯ ಬೆಲೆಗಳೇ ಹೆಚ್ಚು ಅಂತ ನಾವು ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂತಹ ಗುಣಲಕ್ಷಣ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ ಎಕನಾಮಿಕ್ ಫಿನಾಮಿನನ್ ಆಸ್ ಇಟ್ ಒರಿಜಿನೇಟ್ಸ್ ವಿತ್ ಇನ್ ಅನ್ ಎಕನಾಮಿಕ್ ಸಿಸ್ಟಮ್. ಸೊ ಇದು ಒಂದು ಆರ್ಥಿಕ ವಿದ್ಯಮಾನ. ಇಟ್ ಈಸ್ ಅನ್ ಎಕನಾಮಿಕ್ ಫಿನಾಮಿನನ್. It is a situation, it is a phenomenon which occurs within an economy. It is not outside. It is not somewhere else. This is happening. It is within an economy, and due to certain decisions and due to certain economic conditions, this phenomena occurs. ಸೊ ಇದು ಒಂದು ಆರ್ಥಿಕ ವಿದ್ಯಮಾನ ಅಂತ ನಾವು ಕರಿಬೋದು. ಈ ಒಂದು ಆರ್ಥಿಕ ವಿದ್ಯಮಾನಕ್ಕೆ ಅನೇಕ ಆರ್ಥಿಕ ನಿರ್ಧಾರಗಳು ಕಾರಣ ಆಗ್ಬೋದು, ಅನೇಕ ಆರ್ಥಿಕ ಪರಿಸ್ಥಿತಿಗಳು ಕಾರಣ ಆಗ್ಬೋದು. ಇದು ಆರ್ಥಿಕತೆಯ ಒಳಗಡೆಯೇ ಹುಟ್ಕೊಂಡು ಅಲ್ಲೇ ಇರುವಂತಹ, ಅಲ್ಲೇ ಅದರ ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತಹ ಪ್ರಮುಖವಾದ ವಿದ್ಯಮಾನ ಅಂತ ನಾವು ಹೇಳ್ಬೋದು. ಸೊ ದ ನೆಕ್ಸ್ಟ್ ಫೀಚರ್ ಇಸ್ ವೆನ್ ದ ಡಿಮ್ಯಾಂಡ್ ಇಸ್ ಮೋರ್ ದನ್ ದ ಸಪ್ಲೈ, it is the hallmark of inflation. It is a condition of economic disequilibrium. So one of the major feature of inflation is the disequilibrium between the demand and supply for the goods and services, which leads to an inflationary situation. So when the disequilibrium occurs, take for example, when there is a changes either in the side of the demand or in the side of the supply. So when the demand side, when the people start demanding more of goods and services, what has been generated rather than what is generated in an economy, or on the other side, if the quantity of money supply, what has been supplied to an economy also increases, these both things disturbs the equilibrium point between the demand for money and the quantity supplied for money, which causes inflation. So this is the one of the very important characteristic features of inflation. ಹಣದುಬ್ಬರದ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ ಆರ್ಥಿಕತೆಯಲ್ಲಿನ ಅಸ್ಥಿರತೆಗಳು. ಆರ್ಥಿಕತೆಯಲ್ಲಿನ ಅಸ್ಥಿರತೆ ಅಥವಾ ಅಸ್ಥಿರತೆಯ ಒಂದು ಪ್ರಮುಖವಾದಂತಹ ಬೆಳವಣಿಗೆ ಯಾಕಾಗುತ್ತೆ ಅಂತ ಹೇಳಿದ್ರೆ, ಆರ್ಥಿಕತೆಯಲ್ಲಿರುವಂತಹ ಬೇಡಿಕೆ ಮತ್ತು ಪೂರೈಕೆ ಅಂಶಗಳು. ಬೇಡಿಕೆಯ ಅಂಶಗಳು ಅಂತ ಹೇಳಿದಾಗ, ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿ ಹಣದ ಪೂರೈಕೆಯ ಪ್ರಮಾಣ, ಹಣದ ಪೂರೈಕೆಗಿರುವಂತಹ ಬೇಡಿಕೆ. ಸೊ ಬೇಡಿಕೆಯು ಅತಿ ಹೆಚ್ಚಿದ್ದಾಗ, ಅಲ್ಲಿ ವಸ್ತುಗಳು ಸರಕುಗಳು ಉತ್ಪಾದನೆಯಾಗಿದ್ದಕ್ಕಿಂತ ಅತಿ ಹೆಚ್ಚು ಬೇಡಿಕೆಗಳಿದ್ದಾಗ ಖಂಡಿತವಾಗೂ ಕೂಡ ಅದು ಬೇಡಿಕೆಯ ವಿಸ್ತರಣೆಗೊಳಿಸಿಕೊಳ್ಳುತ್ತಾ ಯಾವುದಕ್ಕೆ ಅನುವು ಮಾಡಿಕೊಡ್ತಾ ಹೋಗುತ್ತೆ, ಹಣದುಬ್ಬರಕ್ಕೆ ಅನುವು ಮಾಡಿಕೊಡ್ತಾ ಹೋಗುತ್ತೆ. ಯಾಕೆಂದರೆ ಈಗ ಉದಾಹರಣೆಗೆ ಒಂದು ಗಣಪತಿ ಹಬ್ಬವನ್ನು ತಗೊಳ್ಳೋಣ. ಗಣಪತಿ ಹಬ್ಬದಲ್ಲಿ ಗಣಪತಿಯ ವಿಗ್ರಹಕ್ಕೆ ಅತಿ ಹೆಚ್ಚು ಬೇಡಿಕೆಗಳಾಗಿದೆ. ಆದರೆ ಗಣಪತಿಯನ್ನು ಉತ್ಪಾದಿಸುವ ಅಥವಾ ಅದನ್ನು ಕ್ರಿಯೇಟ್ ಮಾಡೋ ಅಂತಹ ಆ ಕಾರ್ಮಿಕರೇ ಕಡಿಮೆಯಾಗಿ ಉತ್ಪಾದನೆಯ ಪ್ರಮಾಣ ಕುಸಿತವನ್ನು ಕಂಡುಕೊಂಡಿದೆ ಅಂತ ಹೇಳಿದ್ರೆ, ಗಣಪತಿಗೆ 25 ಗಣಪತಿಗಳಿಗೆ ಬೇಡಿಕೆ ಇದೆ, ಆದರೆ ಉತ್ಪಾದನೆ ಆಗಿರೋದು ಕೇವಲ 10 ಗಣಪತಿಗಳು ಅಂದಾಗ ಖಂಡಿತವಾಗೂ ಈ ಬೇಡಿಕೆಯು ಈ 10 ಗಣಪತಿಗಳ ಬೆಲೆಯನ್ನು ಏನು ಮಾಡ್ತಾ ಹೋಗುತ್ತೆ,
ಹೆಚ್ಚು ಮಾಡಿಸುತ್ತೆ. ಸೊ ಈ ರೀತಿಯಾಗಿ ಬೇಡಿಕೆಯ ಪ್ರಮಾಣದಿಂದ ಹಣದುಬ್ಬರ ಏನಾಗ್ಬೋದು, ಸೃಷ್ಟಿಯಾಗ್ಬೋದು, ಅಥವಾ ಬೇಡಿಕೆಯಲ್ಲಿನ ಬದಲಾವಣೆ, ಅದನ್ನೇ ನಾವು ಡಿಸ್ಈಕ್ವಿಲಿಬ್ರಿಯಮ್ ಅಂತ ಕರಿತಿದ್ದೀವಿ, ಎ ಮೂವ್ಮೆಂಟ್ ಫ್ರಮ್ ದ ಈಕ್ವಿಲಿಬ್ರಿಯಮ್ ಪಾಯಿಂಟ್ ಅಂತ. ಸೊ ಅದೇ ರೀತಿಯಾಗಿ ಹಣದ ಪೂರೈಕೆಯನ್ನು, ಉದಾಹರಣೆಗೆ ಸರ್ಕಾರ ಅನೇಕ ರೀತಿಯಾದಂಥ ಡೆಫಿಸಿಟ್ ಬಡ್ಜೆಟಿಂಗ್ ಮಾಡುತ್ತೆ. ಸೊ ಈ ಒಂದು ಅತಿ ಹೆಚ್ಚಾದಂತಹ ಸಂಪನ್ಮೂಲಗಳನ್ನು ಆರ್ಥಿಕತೆಗೆ ಬೇಕು ಎಂದೇ ಅದನ್ನು ನಾವು ಒದಗಿಸಿಕೊಟ್ಟಾಗಲೂ ಕೂಡ ಅತಿ ಹೆಚ್ಚಾದಂತಹ ಪೂರೈಕೆಯ ಪ್ರಮಾಣವು ಕೂಡ ಯಾವುದಕ್ಕೆ ಕಾರಣವಾಗುತ್ತೆ, ಆರ್ಥಿಕತೆಯಲ್ಲಿನ ಅಸ್ಥಿರತೆಗಳಿಗೆ ಕಾರಣವಾಗುತ್ತೆ. ಇದು ಕೂಡ ಹಣದುಬ್ಬರವನ್ನು ಹೆಚ್ಚು ಮಾಡ್ತದೆ. ಹೀಗೆ ಹಣದುಬ್ಬರವು ಈ ಅನೇಕ ಕಾರಣಾಂಶಗಳಿಂದ ಈ ಅನೇಕ ಗುಣಲಕ್ಷಣಗಳನ್ನು ಏನು ಮಾಡಿವೆ, ಪಡ್ಕೊಂಡಿವೆ ಅಂತ ನಾವು ಹೇಳ್ಬೋದು. ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ಈಸ್ ದ ಟೈಪ್ಸ್ ಆಫ್ ಇನ್ಫ್ಲೇಷನ್. ಸೊ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲೇಷನ್? ಸೊ ಟೈಪ್ಸ್ ಆಫ್ ಇನ್ಫ್ಲೇಷನ್ ಆರ್ ಬೇಸ್ಡ್ ಆನ್ ದ ಡಿಫ್ರೆಂಟ್ ಬೇಸಿಸ್ ಅಂತ ಹೇಳ್ಬೋದು. ಸೊ ಹಣದುಬ್ಬರದ ಪ್ರಕಾರಗಳು, ಹಣದುಬ್ಬರದ ಪ್ರಕಾರಗಳು ಅನೇಕ ರೀತಿಯ ಪ್ರಮುಖವಾದಂತಹ ತಳಪಾಯವನ್ನು ಹೊಂದಿವೆ ಅಂತ ಹೇಳ್ಬೋದು, ಅಥವಾ ಅನೇಕ ರೀತಿಯಾದಂಥ ಪ್ರಮುಖವಾದಂಥ ಆಧಾರಗಳನ್ನು ಹೊಂದಿವೆ, ಅನೇಕ ಪ್ರಮುಖವಾದ ಆಧಾರಗಳನ್ನು ಹೊಂದಿವೆ ಅಂತ ನಾವು ಹೇಳ್ಬೋದು. ಸೊ ಅಂತಹ ಪ್ರಮುಖವಾದ ಆಧಾರಗಳ ಆಧಾರದ ಮೇಲೆ ಯಾವ್ಯಾವ ರೀತಿಯಾದಂಥ ಹಣದುಬ್ಬರಗಳಿವೆ ಅನ್ನೋದನ್ನು ನಾವು ನೋಡೋಣ. ಸೊ ಆನ್ ದ ಬೇಸಿಸ್ ಆಫ್ ದ ಸ್ಪೀಡ್ ಆಫ್ ಇನ್ಕ್ರೀಸ್ ಇನ್ ಪ್ರೈಸ್ ಅಂತ ಹೇಳ್ಬೋದು. ಸೊ ಆನ್ ದ ಬೇಸಿಸ್ ಆಫ್ ದ ಸ್ಪೀಡ್ ಆಫ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ we can classify the inflation into creeping inflation, walking inflation, running inflation, and galloping inflation. So the first and foremost, we are talking about the creeping inflation. Creeping inflation refers to on the basis of the speed of increase in the prices, the inflation can be classified into creeping inflation, walking inflation, running inflation, and galloping inflation. Creeping inflation, ತೆವಳುವ ಹಣದುಬ್ಬರ. Creeping inflation refers to an inflation situation in which the inflation rate or the increase in the prices of goods and services is very less or which is very minute, which can be sustainable or which can be adopted by any economy. So this is, we can say it is, the increase rate is around 1%. The walking inflation is a situation where the increase in the price ratio is around 3 to 4%, so which is also being sustainable by any economy. Running inflation is an inflation situation wherein which the increase in the price level, that is general price level, is more than 20 to 30% rise. So which is not being sustainable, but sometimes many of the economies go through under this situation. Then the next is galloping inflation. Galloping inflation has an hyperinflation which increases the price level to that of 100 to 200% increase. So this is being considered to be called as unsustainable inflation situation, which is the dangerous inflation situation. So ವೇಗದ ಆಧಾರದ ಮೇಲೆ ಅಂತ ಹೇಳ್ತಿದ್ದೀವಿ. ಹಣ ಬೆಲೆಗಳು ಏರುವಿಕೆಯನ್ನು ಪಡೆದುಕೊಳ್ಳುವ ವೇಗದ ಆಧಾರದ ಮೇಲೆ ಹಣದುಬ್ಬರವನ್ನು ತೆವಳುವ ಹಣದುಬ್ಬರ, ನಡೆದಾಡುವ ಹಣದುಬ್ಬರ, ಓಡುವ ಹಣದುಬ್ಬರ, ನಾಗಾಲೋಟದ ಹಣದುಬ್ಬರ ಅಂತ ನಾವು ವರ್ಗೀಕರಿಸ್ಕೊಳ್ಬೋದು. ತೆವಳುವ ಹಣದುಬ್ಬರ ಅಂತ ಹೇಳಿದ್ರೆ ಇದನ್ನು ಸೌಮ್ಯವಾದ ಹಣದುಬ್ಬರ ಅಂತ ಕೂಡ ನಾವು ಕರಿಬೋದು. ಯಾಕೆ ಅಂತ ಹೇಳಿದ್ರೆ
ಇಲ್ಲಿ ಪ್ರಮುಖವಾಗಿ ಹಣದುಬ್ಬರವು ಅತ್ಯಂತ ಕಡಿಮೆ ವೇಗದಲ್ಲಿ ಏರುವಿಕೆಯನ್ನು ಕಂಡುಕೊಳ್ಳುತ್ತೆ. ಬೆಲೆಗಳ ನಿರಂತರದ ಏರುವಿಕೆಯು ಅತ್ಯಂತ ಕಡಿಮೆ ಪ್ರಮಾಣದಿಂದ ಕೂಡಿದೆ ಅಂತ ಹೇಳ್ಬೋದು. ಇದು 1-2% ಬೆಲೆಗಳಲ್ಲಿ ಏರುವಿಕೆಯನ್ನು ನಾವು ಕಾಣ್ತೀವಿ ಅಂತ ಹೇಳ್ಬೋದು. ಇನ್ನು ಎರಡನೇ ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ನಡೆದಾಡುವ ಹಣದುಬ್ಬರ. ನಡೆದಾಡೋದು ಅಂತ ಹೇಳಿದ್ರೆ ತೆವಳ್ಕೊಂಡು ಹೋಗ್ತಿದ್ದವನು ನಡೆದುಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡೋದು, ಅಂದರೆ ವೇಗದ ಗತಿಯೂ ಏನಾಗುತ್ತೆ, ಹೆಚ್ಚಾಗಿದೆ. ಸೊ ಅಲ್ಲಿ 1-2% ಇದ್ದಂತಹ ವೇಗವು ವಾಕಿಂಗ್ ಇನ್ಫ್ಲೇಷನ್ ಅಥವಾ ನಡೆದಾಡುವ ಹಣದುಬ್ಬರದಲ್ಲಿ 10-12% ವೇಗವನ್ನು ಪಡೆದುಕೊಳ್ಳುತ್ತೆ. ಈ ಹಣದುಬ್ಬರದ ಪರಿಸ್ಥಿತಿಯನ್ನು ಕೂಡ ಎಲ್ಲ ಆರ್ಥಿಕತೆಗಳು ಕೂಡ ಹೊಂದಿವೆ. ಇವತ್ತಿಗೂ ಕೂಡ ಭಾರತದಲ್ಲೂ ಕೂಡ ನಾವು ಈ ಒಂದು ನಿರ್ದಿಷ್ಟವಾದ ಆರ್ಥಿಕ ಪರಿಸ್ಥಿತಿಗಳನ್ನ ನಾವು ನೋಡ್ತಿದ್ದೀವಿ ಅಂತ ಹೇಳ್ಬೋದು. ಸೊ ಇಂತಹ ಒಂದು ನಿರ್ದಿಷ್ಟವಾದಂಥ ನಡೆದಾಡುವ ಹಣದುಬ್ಬರದ ಪ್ರಮುಖವಾದಂತಹ ಬೆಳವಣಿಗೆ ಅಥವಾ ಹೆಚ್ಚಾಗುವಂತಹ ಪ್ರಮುಖವಾದಂತಹ ಬೆಳವಣಿಗೆಯನ್ನು ಆರ್ಥಿಕತೆಯು ತಡೆದುಕೊಳ್ಳಬಲ್ಲದು ಅಂತ ಹೇಳ್ಬೋದು. ಇನ್ನು ಮೂರನೇ ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ ಓಡುವ ಹಣದುಬ್ಬರ. ಓಡುವ ಹಣದುಬ್ಬರ ಇದು ಈ ಒಂದು ನಿರ್ದಿಷ್ಟವಾದಂತಹ ಪರಿಸ್ಥಿತಿಯಲ್ಲಿ ಬೆಲೆಗಳ ಏರುವಿಕೆಯು ಇನ್ನೂ ವೇಗದ ಗತಿಯನ್ನು ಏನು ಮಾಡಿಕೊಳ್ಳುತ್ತವೆ, ಹೆಚ್ಚು ಮಾಡಿಕೊಳ್ಳುತ್ತವೆ. ಸೊ ಇದು 40-50%ಗಳವರೆಗೆ ಬೆಲೆಯ ಏರುವಿಕೆಯನ್ನು ಕಂಡುಕೊಳ್ತವೆ ಅಂತ ನಾವು ಹೇಳ್ಬೋದು. ಸೊ ಈ ಒಂದು ನಿರ್ದಿಷ್ಟವಾದಂತಹ ಪರಿಸ್ಥಿತಿಯು ಕೂಡ ಎಲ್ಲೋ ಒಂದು ಕಡೆ ಆರ್ಥಿಕತೆಯು ತಡೆದುಕೊಳ್ಳುವ ಮಟ್ಟವನ್ನು ಮೀರುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ನಾಗಾಲೋಟದ ಹಣದುಬ್ಬರ ಅಂತ ಕರಿತೀವಿ, ಗ್ಯಾಲಪಿಂಗ್. ನಾಗಾಲೋಟ ಅಂತ ಹೇಳಿದ್ರೆ ಕುದುರೆಯು ಅತಿ ವೇಗವಾಗಿ ಓಡುವಂತಹ ಪ್ರಾಣಿ ಅಂತ ಕರಿತೀವಿ. ಸೊ ಅದು ಯಾವ ರೀತಿಯಾಗಿ ತುಂಬಾ ಹೈ ಲಾಂಗ್ ಜಂಪ್ಸ್ ಮೂಲಕ ಹೋಗುತ್ತೆ ಅಂತ ಹೇಳ್ತೀವೋ ಅದೇ ರೀತಿ ಗ್ಯಾಲಪ್ಸ್ ಅಂತ ಹೇಳ್ತೀವಿ. ಗ್ಯಾಲಪ್ಸ್ ಅಂದರೆ ವಿಚ್ ಇಸ್ ಬೀನ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ದ ಅದರ್ ಪಾಯಿಂಟ್ ಅಂತ. ಸೊ ಆ ನಾಗಾಲೋಟದಲ್ಲಿ ಓಡುವಂತಹ ಪ್ರಮುಖವಾದಂಥದ್ದು ಅಂತ ಹೇಳಿದ್ರೆ 100-200% ಬೆಲೆಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳುವಿಕೆ, ಅತ್ಯಂತ ವೇಗದ ಮತ್ತು ಯಾವುದನ್ನು ಆರ್ಥಿಕತೆಯು ಸಹಿಸಿಕೊಳ್ಳಲು ಸಾಧ್ಯವಿಲ್ಲದ ವೇಗದ ಗತಿಯ ಹಣದುಬ್ಬರವನ್ನು ನಾವು ನಾಗಾಲೋಟದ ಹಣದುಬ್ಬರ ಅಂತ ನಾವು ಕರಿಬೋದು. ಸೊ ದಿಸ್ ಇಸ್ ದ ಫಸ್ಟ್ ಕ್ಲಾಸಿಫಿಕೇಶನ್, ಮೊದಲ ವರ್ಗ ಹಣದುಬ್ಬರದ ಪ್ರಕಾರಗಳಲ್ಲಿ ಅಂತ ಹೇಳ್ಬೋದು. ಇನ್ನು ದ ಸೆಕೆಂಡ್ ಕ್ಲಾಸಿಫಿಕೇಶನ್ ಈಸ್ ಆನ್ ದ ಬೇಸಿಸ್ ಆಫ್ ಇಂಡ್ಯೂಸ್ಮೆಂಟ್, ಪ್ರೇರಿತದಿಂದ ಆಗುವಂಥದ್ದು. ಸೊ ಅಂತಹ ಪ್ರೇರಣೆಯ ಆಧಾರದ ಮೇಲೆ 3 ಪ್ರಮುಖವಾದಂಥ ವಿಧಾನಗಳಾಗಿ ನಾವು ವರ್ಗೀಕರಿಸ್ಬೋದು. ಸೊ ಆನ್ ದ ಬೇಸಿಸ್ ಆಫ್ ಇಂಡ್ಯೂಸ್ಮೆಂಟ್ ಇಟ್ ಈಸ್ ದ ಡೆಫಿಸಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್, ವೇಜ್ ಇಂಡ್ಯೂಸ್ಡ್ ಇನ್ಫ್ಲೇಷನ್, ಪ್ರಾಫಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್. ಕೊರತೆ ಪ್ರೇರಿತ, ಕೂಲಿ ಪ್ರೇರಿತ, ಲಾಭ ಪ್ರೇರಿತ ಅಂತ ಕರಿಬೋದು. ಸೊ ಫಸ್ಟ್ ಟು ಟಾಕ್ ಅಬೌಟ್ ದ ಡೆಫಿಸಿಟ್ ಇಂಡ್ಯೂಸ್ಡ್ ಇನ್ಫ್ಲೇಷನ್. Deficit, the name itself is mentioning, it is the government deficit. Government, due to the promotion of economic activities, due to the incurring of huge investments, due to the budgetary deficits, when a huge money or the resource is pushed into an economy, it causes the hyperinflation, which is called as diffused inflation. Deficit-induced inflation. The next is the wage-induced inflation. Wage-induced inflation is due to the increase in the wages. In any particular economy, the employee will be always demanding for the high wages. Due to the increase in the wages, there is an increase in the price level also, so which also causes the inflation situation, which is called as wage-induced inflation. The third major inflation is profit-induced inflation. Due to the expected profit by the entrepreneur,
he increases the price of the commodities and the services, which causes an inflation called as profit induced inflation. ಕೊರತೆ ಪ್ರೇರಿತ ಹಣದುಬ್ಬರ ಅಂತ ಹೇಳಿದ್ರೆ ಸರ್ಕಾರ ಅನೇಕ ರೀತಿಯಾದಂತಹ ಹೂಡಿಕೆಗಳನ್ನು ಕೈಗೊಳ್ಳಲಿಕ್ಕೆ ಅಥವಾ ಆರ್ಥಿಕತೆಯಲ್ಲಿ ಹೆಚ್ಚು ಆರ್ಥಿಕ ಚಟುವಟಿಕೆಗಳನ್ನು ಪ್ರೇರೇಪಣೆಗೊಳಿಸಲಿಕ್ಕೆ ಬಡ್ಜೆಟರಿ ಕೊರತೆಯನ್ನು ಹಮ್ಮಿಕೊಳ್ಳುತ್ತೆ. ಅಂತಹ ಪರಿಸ್ಥಿತಿಗಳಲ್ಲಿ ಬೇರೆ ಕಡೆಗಳಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಆರ್ಥಿಕತೆಗೆ ತಳ್ಳಲ್ಪಡುತ್ತದೆ. ಸೊ ಹೀಗೆ ಹೆಚ್ಚಾದಂತಹ ಸಾಲಗಳು ಅಥವಾ ಹೊಸದಾಗಿ ಪೂರೈಕೆಯಾಗುವಂತಹ ಹಣದ ಪೂರೈಕೆಯ ಪ್ರಮಾಣವು ಹಣದುಬ್ಬರವನ್ನು ತಂದು ಒಡ್ಡುತ್ತದೆ. ಇಂತಹ ನಿರ್ದಿಷ್ಟವಾದಂತಹ ಪರಿಸ್ಥಿತಿಗಳು ನಾವು ಕೊರತೆ ಪ್ರೇರಿತವಾದ ಹಣದುಬ್ಬರ ಅಂತ ನಾವು ಕರಿಬೋದು. ಇನ್ನು ಎರಡನೇದು ಕೂಲಿ ಪ್ರೇರಿತ ಹಣದುಬ್ಬರ. ಪ್ರತಿಯೊಬ್ಬ ಆರ್ಥಿಕತೆಯಲ್ಲಿರುವಂತಹ ಕಾರ್ಮಿಕನು ಕೂಡ ತನ್ನ ಕೂಲಿಯನ್ನು ಹೆಚ್ಚು ಮಾಡಿಕೊಳ್ಳುವಲ್ಲಿ ನಿರತನಾಗಿರ್ತಾನೆ. ಸೊ ಇಂತಹ ಕೂಲಿಯಲ್ಲಿನ ಹೆಚ್ಚಳವು ಕೂಡ ವಸ್ತುಗಳ ಬೆಲೆಗಳನ್ನು, ಸರಕು ಸೇವೆಗಳ ಬೆಲೆಗಳನ್ನು ಏರಿಸುತ್ತದೆ ಅಥವಾ ಏರುವಿಕೆಯನ್ನು ಪಡೆದುಕೊಳ್ಳುತ್ತದೆ ಅಂತ ಹೇಳ್ಬೋದು. ಸೊ ಇಂತಹ ಕೂಲಿ ಪ್ರೇರಿತವಾದಂತಹ ಹಣದುಬ್ಬರದಿಂದ ಕೂಲಿಯಲ್ಲಿನ ಹೆಚ್ಚಳವು ಸರಕು ಸೇವೆಗಳ ಬೆಲೆಗಳನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಇನ್ನು ಪ್ರಾಫಿಟ್ ಇಂಡ್ಯೂಸ್ ಅಥವಾ ಲಾಭ ಪ್ರೇರಿತ. ಸೊ ಉತ್ಪಾದಕವನೊಬ್ಬನು ಲಾಭದ ಇಚ್ಛೆಯಿಂದಲೇ ಸರಕು ಸೇವೆಗಳ ಬೆಲೆಗಳನ್ನು ನಿರಂತರವಾಗಿ ಏರುವಿಕೆಯನ್ನು ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯು ಪ್ರಾಫಿಟ್ ಇಂಡ್ಯೂಸ್ಡ್ ಅಥವಾ ಲಾಭ ಪ್ರೇರಿತವಾದಂಥ ಹಣದುಬ್ಬರವನ್ನು ತಂದೊಡ್ಡುತ್ತದೆ ಅಂತ ನಾವು ಹೇಳ್ಬೋದು. ಸೊ ಇನ್ನು ಕಾಲಾಧಾರಿತವಾಗಿ ಆನ್ ದ ಬೇಸಿಸ್ ಆಫ್ ಟೈಮ್, ಯುದ್ಧ ಕಾಲದ ಹಣದುಬ್ಬರ, ಯುದ್ಧ ನಂತರದ ಹಣದುಬ್ಬರ, ಶಾಂತಿ ಕಾಲದ ಹಣದುಬ್ಬರ ಅಂತ ಮೂರು ಪ್ರಮುಖವಾದ ವಿಭಾಗಗಳನ್ನಾಗಿ ವಿಂಗಡಿಸ್ಕೊಳ್ಬೋದು. ಸೊ ಆನ್ ದ ಬೇಸಿಸ್ ಆಫ್ ಟೈಮ್, ಇನ್ಫ್ಲೇಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ದ ವಾರ್ ಟೈಮ್ ಇನ್ಫ್ಲೇಷನ್, ಪೋಸ್ಟ್ ವಾರ್ ಟೈಮ್ ಇನ್ಫ್ಲೇಷನ್ ಅಂಡ್ ಪೀಸ್ ಟೈಮ್ ಇನ್ಫ್ಲೇಷನ್. ಸೊ ಯುದ್ಧ ಕಾಲದ ಹಣದುಬ್ಬರ ಅಂದರೆ ಏನು? ಯುದ್ಧದ ಸಮಯದಲ್ಲಿ ಸರಕು ಸೇವೆಗಳ ಉತ್ಪಾದನೆಯ ಪ್ರಮಾಣವು ಕಡಿಮೆಯಾಗೋ ಅಥವಾ ಉತ್ಪಾದನೆಯು ಸಾಧ್ಯವಾಗದೆಯೋ ಸರಕು ಸೇವೆಗಳ ಬೆಲೆಗಳಲ್ಲಿ ನಿರಂತರವಾದ ಏರುವಿಕೆಯನ್ನು ಕಂಡುಕೊಳ್ಳುವಿಕೆಯೇ ಯುದ್ಧ ಕಾಲದ ಹಣದುಬ್ಬರ. ಸೊ ಡ್ಯೂ ಟು ದ war time inflation occurs due to the war when the output there is no production of goods and services, which is tending to rise for the demand in the goods and services, lead to increase in the prices, leading to wartime inflation. The post-war inflation, even after the war, if many economic activities or the units are being disrupted due to the war, the production could not be reached to the requirement of the demand, causing to the post-war inflation. ಯುದ್ಧ ನಂತರದ ಹಣದುಬ್ಬರದ ಪರಿಸ್ಥಿತಿ ಅಂತ ಕೂಡ ನಾವು ಕರಿಬೋದು. ಯುದ್ಧ ನಂತರದ ಹಣದುಬ್ಬರದ ಪರಿಸ್ಥಿತಿ ಅಂತ ಹೇಳಿದ್ರೆ ಯುದ್ಧದ ಕಾಲದಲ್ಲಿ ಅನೇಕ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳುವಂತಹ ಯೂನಿಟ್ಗಳು ಏನಾಗ್ಬೋದು, ನಾಶ ಆಗ್ಬೋದು. ಅಂತಹ ನಾಶವಾದಂತಹ ಯೂನಿಟ್ಗಳಲ್ಲಿ ಉತ್ಪಾದನೆಯ ಸಾಮರ್ಥ್ಯದ ಕುಸಿತವಾಗಬಹುದು ಅಥವಾ ಅದಕ್ಕೆ ಪೂರೈಕೆ ಮಾಡ್ತಿರುವಂತಹ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸುವಂತಹ ಜಾಗ ಅಥವಾ ಸ್ಥಳಗಳ ನಾಶ ಆಗಿರಬಹುದು. ಇವೆಲ್ಲದರ ಕಾರಣದಿಂದ ಉತ್ಪಾದಕತೆಯ ಪ್ರಮಾಣ ಏನಾಗ್ಬೋದು, ಕಡಿಮೆಗೊಳ್ಳಬಹುದು. ಈ ಒಂದು ಪ್ರಮುಖವಾದಂತಹ ಪರಿಸ್ಥಿತಿಯಿಂದ ಯುದ್ಧ ನಂತರದಲ್ಲೂ ಕೂಡ ಸರಕುಗಳ ಬೆಲೆಗಳು ಏನಾಗ್ತಾ ಹೋಗುತ್ತೆ, ಏರುವಿಕೆಯನ್ನು ಕಂಡುಕೊಳ್ತಾ ಹೋಗ್ಬೋದು. ಅಂತಹ ಒಂದು ನಿರ್ದಿಷ್ಟವಾದಂತಹ ಪರಿಸ್ಥಿತಿಯನ್ನೇ ನಾವು ಯುದ್ಧ ನಂತರದ ಹಣದುಬ್ಬರ ಅಂತ ಕರಿತೀವಿ. ಇನ್ನು ಪೀಸ್ ಟೈಮ್ ಇನ್ಫ್ಲೇಷನ್, ಶಾಂತಿ ಕಾಲದ ಹಣದುಬ್ಬರ. ಯಾವುದೇ ನಿರ್ದಿಷ್ಟವಾದಂಥ ಯುದ್ಧವಾಗಲಿ ಅಥವಾ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆಯಾಗಲಿ ಅಥವಾ ನೈಸರ್ಗಿಕವಾದ ವಿಕೋಪಗಳಾಗಲಿ ಇಲ್ಲದಿದ್ದಾಗಲೂ ಸಹ ಹಣದುಬ್ಬರ ಸಂಭವಿಸುವಿಕೆಯನ್ನೇ
ಶಾಂತಿಯುತ ಹಣದುಬ್ಬರ ಅಥವಾ ಶಾಂತಿ ಕಾಲದ ಹಣದುಬ್ಬರ ಅಂತ ನಾವು ಕರಿತೀವಿ. ಸೊ ಈ ನಿರ್ದಿಷ್ಟವಾದಂಥ ಪರಿಸ್ಥಿತಿಗೆ ಕೇವಲ ಆರ್ಥಿಕತೆಯಲ್ಲಿನ ಬದಲಾವಣೆಗಳು ಮಾತ್ರ ಏನಾಗುತ್ತೆ, ಕಾರಣವಾಗುತ್ತೆ. ಉದಾಹರಣೆಗೆ ಬೇಡಿಕೆಯಲ್ಲಿ ವಿಪರೀತವಾದ ಬೇಡಿಕೆಯಲ್ಲಿನ ಹೆಚ್ಚಳ, ಹಣದ ಪೂರೈಕೆಯ ಪ್ರಮಾಣದಲ್ಲಿನ ಹೆಚ್ಚಳ, ಹೀಗೆ ಅನೇಕ ಅಂಶಗಳು, ಆರ್ಥಿಕತೆಯ ಅಂಶಗಳು ಶಾಂತಿ ಕಾಲದ ಹಣದುಬ್ಬರಕ್ಕೆ ಕಾರಣವಾಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಪೀಸ್ ಟೈಮ್ ಇನ್ಫ್ಲೇಷನ್ ಇಸ್ ಅನ್ ಇನ್ಫ್ಲೇಷನ್ ಸಿಚುಯೇಷನ್ ವೇರ್ ಇನ್ ವಿಚ್ it is not due to either of the war or the post-war, or may not be due to the any natural calamities or the destructions, but it is during a normal situation of an economy also inflation occurs, which may be due to the causes of the various economic factors like the supply of money, or it may be due to the cause in the demand for the more of goods and services, which leads to the peacetime inflation. The third classification is on the basis of extent of coverage. ಅದರ ವ್ಯಾಪಕತೆಯ ಆಧಾರದ ಮೇಲೆ ಎಷ್ಟು ಪ್ರಮುಖವಾದಂಥ ಪ್ರಮಾಣಕ್ಕೆ ಅದು ವ್ಯಾಪಿಸಿದೆ ಅನ್ನುವುದರ ಆಧಾರದ ಮೇಲೆ ಎರಡು ಪ್ರಮುಖವಾದಂಥ ವಿಭಾಗಗಳನ್ನಾಗಿ ವಿಂಗಡಿಸ್ಕೊಳ್ಬೋದು. ವ್ಯಾಪಕವಾದ ಹಣದುಬ್ಬರ, ವಿರಳ ಹಣದುಬ್ಬರ. ಸೊ ಆನ್ ದ ಬೇಸಿಸ್ ಆಫ್ ಎಕ್ಸ್ಟೆಂಟ್ ಆಫ್ ಕವರೇಜ್ there are classified into two major classifications: comprehensive inflation and sporadic inflation. Comprehensive inflation is an inflation which exists everywhere in a country and in all the goods and services. That is, at the general price level itself there is an increase. It is inflation which occurs even for agricultural products, even for industrial products. So all the goods and services are affected by the inflation situation, which is called as comprehensive inflation. ವ್ಯಾಪಕವಾದದ್ದು, ಅದರ ಹೆಸರೇ ಹೇಳೋ ರೀತಿಯಾಗಿ ಎಲ್ಲ ಕಡೆಯಲ್ಲೂ ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ರೀತಿಯಾದ ಸರಕು ಸೇವೆಗಳಲ್ಲೂ ಕೂಡ ಹಣದ ಏರುವಿಕೆ ಅಥವಾ ಬೆಲೆಯ ಏರುವಿಕೆಯನ್ನು ನಾವು ಕಂಡುಕೊಳ್ತಾ ಹೋಗೋದನ್ನೇ ವ್ಯಾಪಕ ಹಣದುಬ್ಬರ ಅಂತ ನಾವು ಕರಿತೀವಿ. ಉದಾಹರಣೆಗೆ ಕೃಷಿ ಉತ್ಪನ್ನಗಳಿರ್ಬೋದು, ಕೈಗಾರಿಕಾ ಉತ್ಪನ್ನಗಳಿರ್ಬೋದು, ಅನುಭೋಗಿ ಸರಕುಗಳಿರ್ಬೋದು, ಅಥವಾ ಆಟೋಮೊಬೈಲ್ಸ್ ಇರ್ಬೋದು. ಅಂದರೆ ಯಾವುದೇ ಸರಕು ಸೇವೆಗಳನ್ನು ಹೊರತುಪಡಿಸದೆ ಎಲ್ಲ ಸರಕು ಸೇವೆಗಳಲ್ಲೂ ಕೂಡ ನಿರಂತರವಾದ ಬೆಲೆಯ ಏರಿಕೆ ಅಥವಾ ಸಾಮಾನ್ಯವಾದ ಬೆಲೆಯ ಏರುವಿಕೆಯನ್ನು ನಾವೇನಂತ ಕರಿಬೋದು, ಕಾಂಪ್ರಹೆನ್ಸಿವ್ ಇನ್ಫ್ಲೇಷನ್ ಅಂತ ನಾವು ಕರಿಬೋದು, ಅಥವಾ ವ್ಯಾಪಕವಾದ ಹಣದುಬ್ಬರ ಅಂತ ನಾವು ಕರಿತೀವಿ. ಇನ್ನು ವಿರಳವಾದ ಹಣದುಬ್ಬರ, ದ ಸ್ಪಾಟಿಕ್ ಇನ್ಫ್ಲೇಷನ್ ವಿಚ್ ಇಸ್ ಬೀನ್ ಪ್ರಿವಲೆಂಟ್ ಟು ಎ ಪರ್ಟಿಕ್ಯುಲರ್ ಏರಿಯಾ, to a particular commodity, to a particular state. So this is called as sporadic inflation. ಯಾವುದೋ ಒಂದು ನಿರ್ದಿಷ್ಟವಾದ ರಾಷ್ಟ್ರ, ನಿರ್ದಿಷ್ಟವಾದಂಥ ರಾಜ್ಯ ಅಥವಾ ನಿರ್ದಿಷ್ಟವಾದಂತಹ ಸರಕುಗಳು, ಹೀಗೆ ಯಾವುದೋ ಒಂದು ನಿರ್ದಿಷ್ಟತೆಗೆ ಸೀಮಿತವಾದಂಥ ಹಣದುಬ್ಬರವನ್ನೇ ವಿರಳ ಹಣದುಬ್ಬರ ಅಂತ ಕರಿತೀವಿ. ಈಗ ಉದಾಹರಣೆಗೆ ಕೃಷಿ ಉತ್ಪನ್ನಗಳ ಬೆಲೆಗಳು ಏರುವಿಕೆಯನ್ನು ಕಂಡುಕೊಳ್ತಿರ್ಬೋದು, ಆದರೆ ಕೈಗಾರಿಕಾ ಉತ್ಪನ್ನಗಳ ಬೆಲೆಗಳು ಏನಾಗದೆ ಹೋಗ್ಬೋದು, ಏರುವಿಕೆಯನ್ನು ಕಾಣದೆ ಹೋಗ್ಬೋದು. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲಿ ಬೆಲೆಗಳ ಏರುವಿಕೆಯನ್ನು ಕಾಣ್ಬೋದು, ಅದೇ ಮಹಾರಾಷ್ಟ್ರದಲ್ಲಿ ಬೆಲೆಯ ಏರುವಿಕೆ ಆಗದೇನೆ ಹೋಗ್ಬೋದು. ಸೊ ಇಂತಹ ಕೇವಲ ಯಾವುದೋ ನಿರ್ದಿಷ್ಟವಾದ ವಸ್ತುಗಳಿಗೆ, ನಿರ್ದಿಷ್ಟವಾದ ಸ್ಥಳಗಳಿಗೆ ಮಾತ್ರ ಸೀಮಿತವಾದಂತಹ ಹಣದುಬ್ಬರವನ್ನು ನಾವೇನಂತ ಕರಿತೀವಿ, ವಿರಳ ಹಣದುಬ್ಬರ ಅಂತ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್. ಸೊ ಇನ್ನೊಂದು ಪ್ರಮುಖವಾದಂಥ ಕ್ಲಾಸಿಫಿಕೇಶನ್, ವರ್ಗೀಕರಣ ಅಂತ ಹೇಳಿದ್ರೆ, ನಿಗ್ರಹಿಸುವಿಕೆ ಅಥವಾ ನಿಯಂತ್ರಣದ ಆಧಾರದ ಮೇಲೆ ತೆರೆದ ಹಣದುಬ್ಬರ ಮತ್ತು ನಿಗ್ರಹಿಸಲಾದ ಹಣದುಬ್ಬರ ಅಂತ ನಾವು ಎರಡು ಪ್ರಮುಖವಾದ ವಿಧಾನಗಳನ್ನು ಕಾಣ್ತೀವಿ. ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್, ಇನ್ಫ್ಲೇಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ open inflation, suppressed inflation. So what is an open inflation? Open inflation is a situation wherein which it is not controlled either by the government or by any monetary measures, so which is been just open
at an economy or economical situation leading to an hyperinflation which is uncontrolled, what we can call it as open inflation. Suppressed inflation which is been controlled either by the government or maybe by the monetary decisions or monetary measures, what is called as suppressed inflation. So inflation is forcefully been controlled, what is called as suppressed inflation. ಸೊ ತೆರೆದ ಹಣದುಬ್ಬರವೆಂದರೆ ಯಾವ ಹಣದುಬ್ಬರವ ಯಾವುದೇ ನಿಯಂತ್ರಣಕ್ಕೊಳಪಡದ ಹಣದುಬ್ಬರ ಅಂತ ನಾವು ಹೇಳ್ಬೋದು. ಅದು ಸರ್ಕಾರದ ನಿಯಂತ್ರಣದಲ್ಲಿರಬಹುದು ಅಥವಾ ಈ ಒಂದು ನಿರ್ದಿಷ್ಟವಾದಂತಹ ಕೇಂದ್ರ ರಿಸರ್ವ್ ಬ್ಯಾಂಕ್ ಕೈದುಕೊಳ್ಳುವಂತಹ ನಿಯಂತ್ರಣಗಳಿರ್ಬೋದು. ಈ ಯಾವುದೇ ನಿಯಂತ್ರಣಕ್ಕೊಳಪಡದ ಒಂದು ಹಣದುಬ್ಬರವನ್ನೇ ತೆರೆದ ಹಣದುಬ್ಬರ ಅಂತ ಕರಿತೀವಿ. ಇನ್ನು ನಿಗ್ರಹಿಸಲಾಗುವ ಹಣದುಬ್ಬರ ಅಂತ ಹೇಳಿದ್ರೆ ಯಾವ ಹಣದುಬ್ಬರವನ್ನು ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೋ ಅಂತಹ ಹಣದುಬ್ಬರವನ್ನು ನಿಗ್ರಹಿಸಲಾದ ಹಣದುಬ್ಬರ ಅಂತ ನಾವು ಕರಿತೀವಿ ಅಂತ ಹೇಳ್ಬೋದು. ಆನ್ ದ ಬೇಸಿಸ್ ಆಫ್ ರೀಸನ್ಸ್, ಸೊ ಕೆಲವು ಪ್ರಮುಖವಾದ ಕಾರಣಗಳ ಆಧಾರದ ಮೇಲೆ ಡಿಮ್ಯಾಂಡ್ ಫುಲ್ ಇನ್ಫ್ಲೇಷನ್ ಅಂತ ಕರಿತೀವಿ, ಬೇಡಿಕೆ ಸೆಳೆತದ ಹಣದುಬ್ಬರ ಮತ್ತು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಕರಿತೀವಿ. ಎರಡು ಪ್ರಮುಖವಾದಂತಹ ವಿಧಾನಗಳನ್ನು ನಾವು ನೋಡ್ತೀವಿ. ಒಂದು ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ದೆನ್ ಇಟ್ ಈಸ್ ದ ಕಾಸ್ಟ್ ಪುಷ್ ಇನ್ಫ್ಲೇಷನ್. ಸೊ ವಾಟ್ ಈಸ್ a demand pull inflation and what is cost push inflation? We'll discuss it in detail. ಬೇಡಿಕೆ ಸೆಳೆತದ ಹಣದುಬ್ಬರ ಮತ್ತು ವೆಚ್ಚ ತಳ್ಳುವಿಕೆಯ ಹಣದುಬ್ಬರ ಅಂತ ಕಾರಣಗಳ ಆಧಾರದ ಮೇಲೆ ಎರಡು ಪ್ರಮುಖವಾದ ವಿಭಾಗಗಳನ್ನಾಗಿ ನಾವು ಹಣದುಬ್ಬರವನ್ನು ವಿಂಗಡಿಸಿಕೊಳ್ಬೋದು. ಸೊ ಮೊದಲನೇದ on the basis of the reasons, inflation can be classified into demand pull inflation and cost pull inflation. So to talk about the demand pull inflation, it occurs when an aggregate demand exceeds an aggregate supply. When an excess of money is being pushed into an economy, definitely the purchasing power of the people will increase. As the purchasing power of the people increases, their demand for the goods and services also increase. This increase in an aggregate demand increases the prices of the commodity without the increase in the goods and service. So it is being stated the excess of money chasing few goods causing an inflation can be called as the demand pull inflation. At a present prevailing price, when demand increases, price starts rising, so which also leads to demand pull inflation. ಕಾರಣಗಳ ಆಧಾರದ ಮೇಲೆ ಹಣದುಬ್ಬರವನ್ನು ಎರಡು ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಬಹುದು. ಬೇಡಿಕೆ ಸೆಳೆತದ ಹಣದುಬ್ಬರ ಹಾಗೂ ಪೂರೈಕೆ ಸೆಳೆತದ ಹಣದುಬ್ಬರ. ಬೇಡಿಕೆ ಸೆಳೆತದ ಹಣದುಬ್ಬರದ ಬಗ್ಗೆ ತಿಳಿದುಕೊಳ್ಳೋದಾದರೆ, ಬೇಡಿಕೆಗಳ ಕಾರಣದಿಂದ ಅಂದರೆ ಸಮಗ್ರ ಬೇಡಿಕೆಗಳು ಹೆಚ್ಚಾಗುವುದರಿಂದ ಹಣದುಬ್ಬರವು ಉಂಟಾಗುತ್ತದೆ ಅಂತ ಹೇಳ್ಬೋದು. ಹೇಗೆ ಸಮಗ್ರ ಬೇಡಿಕೆಗಳಿಂದ ಹಣದುಬ್ಬರ ಉಂಟಾಗುತ್ತೆ ಅಂತ ಹೇಳೋದಾದರೆ, ಒಂದು ಆರ್ಥಿಕತೆಯಲ್ಲಿ ಹೆಚ್ಚಾದಂಥ ಹಣದ ಪೂರೈಕೆಯು ಜನರಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಾಡುತ್ತೆ. ಜನರ ಕೊಂಡುಕೊಳ್ಳುವ ಸಾಮರ್ಥ್ಯದ ಜೊತೆಗೆ ಅವರ ಬೇಡಿಕೆಯ ಹೆಚ್ಚುವಿಕೆಯು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಸೊ ಹೀಗೆ ಬೇಡಿಕೆಗಳು ಹೆಚ್ಚಾಗ್ತಾ ಹೋದಾಗ ಒಟ್ಟಾರೆಯಾದ ಸಮಗ್ರ ಬೇಡಿಕೆಯು ಆರ್ಥಿಕತೆಯಲ್ಲಿ ಉತ್ಪಾದಿತವಾದ ಸರಕು ಮತ್ತು ಸೇವೆಗಳಿಗಿಂತ ಹೆಚ್ಚಾಗುತ್ತದೆ. ಸೊ ಉತ್ಪಾದಿತ ಸರಕು ಸೇವೆಗಳು ಅಗ್ರಿಗೇಟ್ ಸಪ್ಲೈ ಅಂತ ನಾವೇನು ಕರಿತೀವಿ, ಸಮಗ್ರ ಪೂರೈಕೆಗಿಂತ ಸಮಗ್ರ ಬೇಡಿಕೆಯು ಹೆಚ್ಚಾಗ್ತಾ ಹೋದಂತೆಲ್ಲ ಬೆಲೆಗಳು ಕೂಡ ನಿರಂತರವಾಗಿ ಹೆಚ್ಚಳವನ್ನು ಕಂಡುಕೊಳ್ಳುತ್ತೆ. ಸೊ ಇಂತಹ ಒಂದು ನಿರ್ದಿಷ್ಟವಾದಂತಹ ಪರಿಸ್ಥಿತಿಯನ್ನೇ ನಾವು ಬೇಡಿಕೆ ಸೆಳೆತದ ಹಣದುಬ್ಬರ ಅಂತ ನಾವು ಕರಿಬೋದು ಅಂತ ನಾನು ಹೇಳ್ಬೋದು.
So the next to talk about the cost push inflation. So before talking about the cost push inflation, we'll explain about the demand pull inflation with this diagram. So on the OX axis we are measuring aggregate supply, on the OY axis we are measuring the price level. Aggregate supply is being OY, and AD, AD1, AD2 are the different demand curves. So when the demand was at AD, being aggregate supply at even at OY, the prices were only P. But when the aggregate demand increases from P to P1, that is from AD to AD1, the prices rises to P1. And being the supply stagnant at OY, when the aggregate demand moves from AD1 to AD2 curve, the shift over of the curve from AD1 to AD2, being an aggregate supply at OY constant, the price rises from P1 to P2. So this shows that there is a greater demand leading to the price rise. ಸೊ ಬೇಡಿಕೆಗಳ ಸೆಳೆತದ ಹಣದುಬ್ಬರವನ್ನು ವಿವರಿಸುವಂತಹ ರೇಖಾಚಿತ್ರ OX ಅಕ್ಷಾಂಶದ ಮೇಲೆ ಸಮಗ್ರ ಪೂರೈಕೆಯನ್ನು, OY ಅಕ್ಷಾಂಶದ ಮೇಲೆ ಬೆಲೆಯ ಹಂತವನ್ನು ನಾವು ಪ್ರತಿನಿಧಿಸ್ತಿದ್ದೇವೆ. ಸೊ AD, AD1, AD2 ಬೇಡಿಕೆಯ ರೇಖೆಗಳನ್ನು, OY ಸಮಗ್ರ ಪೂರೈಕೆಯನ್ನು, ಮತ್ತು O ಇಂದ Sನವರೆಗೂ ಅಂದರೆ ಈ ಆರೋ ಮಾರ್ಕ್ವರೆಗೂ ಸಮಗ್ರ ಪೂರೈಕೆಯ ಪ್ರಮುಖವಾದಂಥ ಬೆಳವಣಿಗೆಯನ್ನು ತೋರಿಸ್ತದೆ. ಇನ್ನು ಸಮಗ್ರ ಪೂರೈಕೆಗಳು OYನಲ್ಲಿದ್ದಾಗ ಬೇಡಿಕೆಯು ಕೇವಲ AD ಇರೋದೇ ಆದರೆ ಅಂತಹ ಹಂತದಲ್ಲಿ ಬೆಲೆಗಳು ಕಡಿಮೆ ಇದೆ ಅಂತಲೇ ನಾವು ಹೇಳ್ಬೋದು. ಅಂದರೆ ಬೇಡಿಕೆಗಳ ಕೊರತೆಯಿಂದ ಬೆಲೆಗಳು ಇಳಿಮುಖವನ್ನು ಕೂಡ ಕಂಡುಕೊಳ್ಬೋದು. ಅದೇ ಬೇಡಿಕೆಗಳು ADಯಿಂದ AD1ಗೆ ಹೆಚ್ಚಾಗ್ತಾ ಹೋದಾಗ, ಅಗ್ರಿಗೇಟ್ ಸಪ್ಲೈ OYಯಲ್ಲಿ ಸ್ಥಗಿತವಾದಾಗ ಅಥವಾ ಸ್ಥಿರತೆಯನ್ನು ಕಂಡುಕೊಂಡಿದ್ದೇ ಆದರೆ ಬೆಲೆಗಳು Pಯಿಂದ P1ಗೆ ಹೆಚ್ಚಾಗುತ್ತೆ. ಹಾಗೆಯೇ ADಯಿಂದ AD2ಗೆ ಬೇಡಿಕೆಗಳು ಹೆಚ್ಚಾಗ್ತಾ ಹೋಗೋದೇ ಆದರೆ ಪೂರೈಕೆಯು OYಯಲ್ಲಿ ಸ್ಥಿರವಾಗಿದ್ದಾಗ ಖಂಡಿತವಾಗೂ ಕೂಡ ಬೆಲೆಯು P1ನಿಂದ P2ಗೆ ಅತಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದು ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನು ತಂದೊಡ್ಡುತ್ತೆ ಅಂತ ನಾವು ಹೇಳ್ಬೋದು. ಇನ್ನು ಕಾಸ್ಟ್ ಪುಷ್ ಇನ್ಫ್ಲೇಷನ್, ವೆಚ್ಚ ತಳ್ಳಿಕೆಯ ಹಣದುಬ್ಬರ. ನಾನು ಹೇಳಿದೆ ಕಾರಣಗಳ ಆಧಾರದ ಮೇಲೆ ಎರಡು ಪ್ರಮುಖ ವಿಭಾಗಗಳನ್ನಾಗಿ ವಿಂಗಡಿಸ್ಬೋದು. ಒಂದು ಬೇಡಿಕೆ ಸೆಳೆತದ ಹಣದುಬ್ಬರವಾದರೆ ಇನ್ನೊಂದು ವೆಚ್ಚ ತಳ್ಳಿಕೆಯ ಹಣದುಬ್ಬರ. ಡಿಮ್ಯಾಂಡ್ ಪುಲ್ ಇನ್ಫ್ಲೇಷನ್, ಕಾಸ್ಟ್ ಪುಷ್ ಇನ್ಫ್ಲೇಷನ್. ಸೊ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಈಸ್ ನಥಿಂಗ್ ಬಟ್ due to the increase in the cost of the factors of production. You all know that the factors of production, land, labor, capital and organization, when its remunerations cost has been increased. Take for example, there is an increase in demand for the more of the wages from the labor side. There may be also the transportation cost may be increased, or it may be due to the rents being increased. So all these various factors which are being utilized and indulged in production function, when their cost increases, automatically it leads to the increase in the price of the commodity, leading to cost push inflation. So cost push inflation, we can say it is a natural phenomena. Due to the increase in the cost, there is an increase in the price. Because it's not that the increase in the price of the cost is not being borne by any employer or what we say a producer. So producer will not bear any increase in the cost. He'll just push over to the prices. So this is called as cost push inflation. So ವೆಚ್ಚ ತಳ್ಳಿಕೆಯ ಹಣದುಬ್ಬರ. ವೆಚ್ಚ ತಳ್ಳಿಕೆಯ ಹಣದುಬ್ಬರ ಅಂತ ಹೇಳಿದ್ರೆ ಯಾವುದೇ ಒಂದು ನಿರ್ದಿಷ್ಟವಾದಂಥ ಆರ್ಥಿಕತೆಯಲ್ಲಿ
ಉತ್ಪಾದನಾ ಅಂಗಗಳ ವೆಚ್ಚಗಳು ಹೆಚ್ಚಾಗ್ತಾ ಹೋದರೆ, ಉದಾಹರಣೆಗೆ ಭೂಮಿ, ಶ್ರಮ, ಬಂಡವಾಳ ಅಥವಾ ಸಂಘಟನೆ ಇವುಗಳಿಗೆ ಕೊಡುವಂತಹ ಪ್ರತಿಫಲಗಳು, ಉದಾಹರಣೆಗೆ ಲೇಬರರ್ನ ಕೊಡುವಂತಹ ಪ್ರತಿಫಲ ನಿಮಗೆಲ್ರಿಗೂ ಗೊತ್ತಿರೋ ಥರ ಕೂಲಿ ಅಂತ ಹೇಳ್ತೀವಿ. ಸೊ ಕೂಲಿಗಳು ಹೆಚ್ಚಾದರೆ ಅಥವಾ ಅವನಿಗೆ ಕೊಡುವಂತಹ ವೇತನಗಳು ಹೆಚ್ಚಾದರೆ ಖಂಡಿತವಾಗೂ ಕೂಡ ಸರಕುಗಳ ಬೆಲೆಗಳು ಕೂಡ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಉತ್ಪಾದಕ ತನ್ನಲ್ಲಿ ಉಳಿಸ್ಕೊಳ್ಳೋದಿಲ್ಲ, ವೆಚ್ಚವನ್ನು ಹೆಚ್ಚಾಗಿದ್ದನ್ನ ಅದನ್ನು ಅವನೇನು ಮಾಡ್ತಾ ಹೋಗ್ತಾನೆ, ಬೆಲೆಗಳಿಗೆ ವರ್ಗಾಯಿಸ್ತಾ ಹೋಗ್ತಾನೆ. ಸೊ ಇಂತಹ ಒಂದು ನಿರ್ದಿಷ್ಟವಾದಂಥ ಬೆಳವಣಿಗೆಯನ್ನೇ ನಾವು ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ಹೇಳ್ತೀವಿ. ಇನ್ನೊಂದು ಪ್ರಮುಖವಾದಂಥ ಕಾರಣ ನಾವು ಕಂಡುಕೊಳ್ಬಹುದಾದದ್ದು ಕಾಸ್ಟ್ ಪುಷ್ ಇನ್ಫ್ಲೇಷನ್ಗೆ ಅಂತ ಹೇಳಿದ್ರೆ, ಒಬ್ಬ ಉತ್ಪಾದಕನೊಬ್ಬನು ಅತಿ ಹೆಚ್ಚು ಲಾಭ ಮಾಡಿಕೊಳ್ಳುವ ದೃಷ್ಟಿಯಿಂದಲೇ, ಸೊ ಅವನು ತನ್ನ ಪ್ರಾಫಿಟನ್ನು ಅತಿ ಹೆಚ್ಚು ಮಾಡಿಕೊಂಡ್ರೆ, ಈಗ ಉದಾಹರಣೆಗೆ ಯಾವುದೋ ಒಂದು ಹೊಸ ಕಮಾಡಿಟಿ ಮಾರುಕಟ್ಟೆಗೆ ಬಂದಿದೆ ಅಂತ ಅಂದ್ಕೊಳ್ಳೋಣ. ಹೊಸ ಕಮಾಡಿಟಿ ಮಾರುಕಟ್ಟೆಗೆ ಬಂದಿದೆ, ಅದಕ್ಕೆ ಇನ್ಯಾರೂ ಕೂಡ ಪ್ರತಿಸ್ಪರ್ಧಿಗಳಿಲ್ಲ ಅಂದಾಗ ಉತ್ಪಾದಕ ಏನು ಮಾಡ್ಕೊಳ್ತಾನೆ, ಆ ಪರಿಸ್ಥಿತಿಯ ಲಾಭವನ್ನು ಪಡ್ಕೊಳ್ಳಿಕ್ಕೆ ತನ್ನ ಸರಕಿನ ಬೆಲೆಗಳನ್ನು ಅತಿ ಹೆಚ್ಚು ಮಾಡ್ಕೊಳ್ತಾನೆ. ಸೊ ಲಾಭದ ದೃಷ್ಟಿಯಿಂದ ಟು ಇನ್ಕ್ರೀಸ್ ದ ಪ್ರಾಫಿಟ್ಸ್ ಅವನೇನು ಮಾಡ್ತಾನೆ, ಸರಕುಗಳ ಬೆಲೆಯನ್ನು ಅತಿ ಹೆಚ್ಚು ಮಾಡ್ತಾ ಹೋಗ್ತಾನೆ. ಸೊ ಹೀಗೆ ಅತಿ ಹೆಚ್ಚು ಮಾಡುವಂಥ ಪ್ರಮುಖವಾದಂಥ ಪರಿಸ್ಥಿತಿ ಯಾವುದನ್ನು ತಂದೊಡ್ಡುತ್ತೆ, ಹಣದುಬ್ಬರವನ್ನು ತಂದೊಡ್ಡುತ್ತೆ. ಸೊ ಇಂಡಸ್ಟ್ರಿಯಲ್ಸ್ ಡಿಸೈರ್ ಟು ಮೇಕ್ ಮೋರ್ ಪ್ರಾಫಿಟ್ಸ್, ಇನ್ಕ್ರೀಸ್ ದ ಕಾಸ್ಟ್. ಸೊ ದಿಸ್ ಲೀಡ್ಸ್ ಟು ದ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಅಂತ ನಾವು ಹೇಳ್ಬೋದು. ಸೊ ಇದನ್ನು ಆಧಾರಿತವಾದಂಥ ಒಂದು ಪ್ರಮುಖವಾದಂಥ ರೇಖಾಚಿತ್ರವನ್ನು ಕೂಡ ನಾವು ನೋಡ್ಬೋದು. OX ಅಕ್ಷಾಂಶದ ಮೇಲೆ ಒಟ್ಟು ಉತ್ಪಾದನೆಯನ್ನು, OY ಅಕ್ಷಾಂಶದ ಮೇಲೆ ಬೆಲೆಗಳನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಸೊ OX ಅಕ್ಷಾಂಶದ ಮೇಲೆ Yಯಿಂದ Y1ಗೆ ಉತ್ಪಾದನಾ ಸಾಮರ್ಥ್ಯವನ್ನು ಮತ್ತು AD ಬೇಡಿಕೆಯ ರೇಖೆಯನ್ನು ವ್ಯಕ್ತಪಡಿಸುತ್ತೆ. ಸೊ OYನಷ್ಟು ಉತ್ಪಾದನೆಯ ಸಾಮರ್ಥ್ಯವಿದ್ದಾಗ ಸೊ ಬೆಲೆಗಳು Pನಷ್ಟಿದೆ, ಅಂದರೆ ಬೆಲೆಗಳ ಏರುವಿಕೆ ಇದೆ. ಅಂದರೆ OYಗೆ ಹೋಲಿಕೆ ಮಾಡಿದಾಗ OYನಷ್ಟು ಬೆಲೆಗಳನ್ನು ನೋಡೋದಾದರೆ P1ನಲ್ಲಿದೆ. ಸೊ ಸಮಗ್ರ ಬೇಡಿಕೆಯೂ ಕೂಡ ಕುಂಠಿತ ಆಗುತ್ತೆ ಯಾವಾಗ ಬೆಲೆಗಳು ಏನಾಗ್ತಾ ಹೋದಾಗ, ಹೆಚ್ಚಾಗ್ತಾ ಹೋದಾಗ. ಸೊ ಆ ಮೂಮೆಂಟನ್ನ ನೀವು P1ಇಂದ Pಗೆ ನಾವು ನೋಡಲಿಕ್ಕೆ ಸಾಧ್ಯ, ಅಥವಾ Y1ಇಂದ Yಗೆ ಅಂತ ಹೇಳ್ಬೋದು. ಸೊ ಬೆಲೆಗಳ ನಿರಂತರವಾದ ಹೆಚ್ಚುವಿಕೆಯು ಉತ್ಪಾದನಾ ಸಾಮರ್ಥ್ಯವನ್ನು ಕೂಡ ಕಡಿಮೆಗೊಳಿಸ್ಬೋದು, ಅದರ ಎಕ್ಸ್ಪ್ಯಾನ್ಷನನ್ನು ಮಾಡ್ಬೋದು ಅಂತ ನಾವು ಹೇಳ್ಬೋದು. ಸೊ ಹೀಗೆ ASಯಿಂದ AS1ಗೆ ಕಾಸ್ಟ್ ಪುಷ್ ಇನ್ಫ್ಲೇಷನನ್ನು ನಾವು ನೋಡ್ತೀವಿ ಅಂತ ಹೇಳ್ಬೋದು. ಸೊ ಟು ಶೋ ದ ಕಾಸ್ಟ್ ಪುಷ್ ಇನ್ಫ್ಲೇಷನ್ ಇನ್ ದಿಸ್ ಗ್ರಾಫ್, OX axis we are measuring total production, on the OY axis we are measuring the price level, AD is the demand curve, the AS and AS1 are the supply curves. When the supply was at AS, the prices were at P1, and the production, the total production was at OY1. But when the cost of production increases to take for example the prices have risen from P1 to P. So if the cost has increased to up to the extent of P, if we imagine, definitely the supply curve has moved from AS to AS1, causing in the reduction of the production, causing an increase in the prices. So this is what we call it as cost push inflation. So there are other concepts of inflation, that is the semi-inflation, or it is also called as reflation. So it is a forceful inflation to overcome the stages of deflation. ಸೊ ಪುನರುಬ್ಬರ, ಇನ್ನಿತರವಾದಂಥ ಕೆಲವು ಪ್ರಮುಖವಾದಂಥ ಸಂಗತಿಗಳನ್ನು ನಾವು ತಿಳ್ಕೊಳ್ಳೋದಾದರೆ ಪುನರುಬ್ಬರ ಅಂತ ಹೇಳ್ತೀವಿ. ಪುನರುಬ್ಬರ ಅನ್ನೋವಂಥದ್ದು ಆರ್ಥಿಕತೆಯಲ್ಲಿ ಸರ್ಕಾರವೇ ತಂದೊಡ್ಡುವಂತಹ ಪ್ರಮುಖವಾದಂಥ ಬೆಳವಣಿಗೆ. ಯಾವುದೇ ಒಂದು ಆರ್ಥಿಕತೆಯು ಡಿಪ್ರೆಷನಿಂದ ಅಥವಾ ಡಿಫ್ಲಿಯೇಷನಿಂದ ನರಳ್ತಾ ಇದ್ದಾಗ, ಅಥವಾ ಯಾವುದೇ ರೀತಿಯಾದಂತಹ ಬೆಲೆಗಳಲ್ಲಿ ಏರುವಿಕೆಯನ್ನು ಕಂಡುಕೊಳ್ಳದೆ ಎಂಪ್ಲಾಯ್ಮೆಂಟಲ್ ಆಪರ್ಚುನಿಟೀಸ್ ಇಲ್ಲದೆ ಇರುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ
ಪೂರಕವಾಗಿ ಬೆಲೆಗಳನ್ನು ಹೆಚ್ಚು ಮಾಡುವಂಥ ಒಂದು ನಿರ್ದಿಷ್ಟವಾದಂಥ ಹಂತ ಅಂತ ನಾವು ಹೇಳ್ತೀವಿ. ಸೊ ವೆನ್ ಎ ಫೋರ್ಸ್ಫುಲ್ ಪ್ರೈಸ್ ಇನ್ಕ್ರೀಸಸ್, ಪ್ರೊಡಕ್ಷನ್ ಆಲ್ಸೋ ಇನ್ಕ್ರೀಸಸ್ ಆ್ಯಂಡ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟಲ್ ಆಪರ್ಚುನಿಟೀಸ್ ವಿಲ್ ಬಿ ಎಕ್ಸ್ಪ್ಯಾಂಡೆಡ್ ಅನ್ನೋವಂಥ ಒಂದು ಪ್ರಮುಖವಾದಂಥ ಬೆಳವಣಿಗೆಯನ್ನು ನಾವಿಲ್ಲಿ ಕಂಡುಕೊಳ್ತೀವಿ. ಸೊ ಒಂದು ಆರ್ಥಿಕತೆಯು ನಷ್ಟವನ್ನು ಅನುಭವಿಸ್ತಿದ್ದು ಅತ್ಯಂತ ನಿರುದ್ಯೋಗದ ಪರಿಸ್ಥಿತಿಯನ್ನು ಮತ್ತು ಆದಾಯದ ಪ್ರಮಾಣದ ಕೊರತೆಯನ್ನು ಕಂಡುಕೊಳ್ತಾ ಇರಬೇಕಾದ್ರೆ ಸರ್ಕಾರವೇ ಬೇಕಂತ ಹಣದ ಬೆಲೆಗಳನ್ನು ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಇದರಿಂದ ಉತ್ಪಾದಕನಿಗೆ ಪ್ರೋತ್ಸಾಹ ದೊರೆತು ಏನು ಮಾಡ್ತಾ ಹೋಗ್ತಾನೆ, ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾನೆ. ಹೀಗೆ ಹೆಚ್ಚಳುವಿಕೆಯನ್ನು ಕಂಡುಕೊಳ್ಳಿಕ್ಕಾಗೆ ಮಾಡುವಂಥ ಒಂದು ಪರಿಸ್ಥಿತಿಯನ್ನು ನಾವು ಪುನರುಬ್ಬರ ಅಂತ ನಾವು ಕರಿಬೋದು. ಇನ್ನು ಸ್ಥಗಿತ ಹಣದುಬ್ಬರ, ಸ್ಟ್ಯಾಗ್ನೆಂಟ್ ಇನ್ಫ್ಲೇಷನ್ ಅಂತ ನಾವು ಕರಿತೀವಿ. ಸ್ಟ್ಯಾಗ್ನೆಂಟ್ ಇನ್ಫ್ಲೇಷನ್ ವಾಸ್ ಡೆವಲಪ್ಡ್ ಬೈ ಸ್ಯಾಮ್ಯುಲ್ಸನ್. ಸೊ ಅಲಾಂಗ್ ವಿತ್ ದ ಪ್ರೈಸ್ ರೈಸ್ ದರ್ ಇಸ್ ಆಲ್ಸೋ ಎಕ್ಸಿಸ್ಟೆನ್ಸಿ ಆಫ್ ಅನ್ಎಂಪ್ಲಾಯ್ಮೆಂಟ್. ಈ ಒಂದು ಸ್ಥಗಿತ ಹಣದುಬ್ಬರವನ್ನು ನಾವು ಭಾರತದಲ್ಲಿ ಕಾಣ್ತೀವಿ ಅಂತ ಹೇಳ್ಬೋದು. ಸ್ಯಾಮ್ಯುಲ್ಸನ್ ಈ ಒಂದು ಪ್ರಮುಖವಾದಂಥ ಹಣದುಬ್ಬರವನ್ನು ವಿವರಿಸ್ತಾನೆ. ಸೊ ಅವನ ಪ್ರಕಾರ ಏನು ಅಂತ ಹೇಳಿದ್ರೆ ಎರಡೂ ಪರಿಸ್ಥಿತಿಗಳು, ಒಂದು ಕಡೆ ನಿರುದ್ಯೋಗನೂ ಇದೆ, ಇನ್ನೊಂದು ಕಡೆ ಬೆಲೆಗಳ ಏರುವಿಕೆಯೂ ಇದೆ ಅಂತ ಹೇಳಿದ್ರೆ, ನಿರುದ್ಯೋಗ ಇದ್ದಾಗ ಏನು ಮಾಡಬೇಕಿತ್ತು, ನಿರುದ್ಯೋಗದ ಪ್ರಮುಖವಾದಂಥ ಬೆಳವಣಿಗೆ ಉತ್ಪಾದನೆಯ ಸಾಮರ್ಥ್ಯವನ್ನು ಹೆಚ್ಚಿಸ್ಕೊಳ್ತಾ ಬೆಲೆಗಳನ್ನು ಕಡಿಮೆ ಮಾಡಬೇಕಿತ್ತು. ಆದರೆ ಅದರ ಬದಲಿಗೆ ಬೆಲೆಗಳಲ್ಲೂ ಹೆಚ್ಚಳವಿದ್ದು ಕೂಡ ಯಾವುದರ ಅಸ್ತಿತ್ವದಲ್ಲಿದೆ, ನಿರುದ್ಯೋಗದ ಪ್ರಮಾಣವೂ ಅಸ್ತಿತ್ವದಲ್ಲಿದೆ. ಹೀಗೆ ಒಂದು ರೀತಿಯಾದಂಥ ವೈರುಧ್ಯದ ಒಂದು ಕೆಲವು ಪರಿಸ್ಥಿತಿಗಳನ್ನು ಕೆಲವು ಆರ್ಥಿಕತೆಗಳು ಎದುರಿಸುತ್ತೆ. ಅದು ದೇರ್ ಮೇ ಬಿ ಅದರ್ ರೀಸನ್ಸ್. ಇದಕ್ಕೇನು ಮೇಡಮ್ ಕಾರಣ ಅಂತ ಹೇಳೋದಾದರೆ, ಜನಸಂಖ್ಯೆ ಹೆಚ್ಚಳ ಇರ್ಬೋದು, ಅಥವಾ ಉದ್ಯಮಗಳ ವಿಸ್ತರಣೆಯ ಕಡಿಮೆ ಹಂತ ಇರ್ಬೋದು. ಇವೆಲ್ಲವೂ ಕೂಡ ಕಾರಣ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಇಂಥ ಒಂದು ಪ್ರಮುಖವಾದಂಥ ಪರಿಸ್ಥಿತಿಯನ್ನು ನಾವು ಸ್ಥಗಿತ ಹಣದುಬ್ಬರ ಅಂತ ನಾವು ಕರಿತೀವಿ. ಇನ್ನು ಡಿಸ್ಇನ್ಫ್ಲೇಷನ್, ಇಳಿಮುಖ ಹಣದುಬ್ಬರ. ಸೊ ವೆನ್ ಗೌರ್ಮೆಂಟ್ ಕಂಟ್ರೋಲ್ಸ್ ದ ಇನ್ಫ್ಲೇಷನ್, ಹಣದುಬ್ಬರದ ಪರಿಸ್ಥಿತಿಗಳನ್ನು ಸರ್ಕಾರ ಒಂದು ರೀತಿಯಾಗಿ ನಿಯಂತ್ರಣಕ್ಕೆ ತರಲಿಕ್ಕಾಗೆ ನಿಯಂತ್ರಣದ ಕ್ರಮಗಳನ್ನು ಕೈಗೊಳ್ಳೋ ಅಂಥ ಹಂತವನ್ನು ಇಳಿಮುಖ ಹಣದುಬ್ಬರ ಅಂತ ಕರಿತೀವಿ. ಎಲ್ಲ ಒಂದು ಕಡೆ ಪ್ರೆಷರ್ ಹಾಕತ್ತೆ, ಅದು ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಬ್ಯಾಂಕ್ಗಳ ಮೂಲಕ ಇರ್ಬೋದು. ಸೊ ಒತ್ತಡವನ್ನು ತಂದು ಹಣದುಬ್ಬರವನ್ನು ಅತಿ ಹೆಚ್ಚಾಗದಂತೆ ನೋಡಿಕೊಳ್ಳುವಂತಹ ಪರಿಸ್ಥಿತಿ. ಯಾಕೆ ಅಂದರೆ ಅತಿ ಹೆಚ್ಚಾಗುವಂಥ ಹಣದುಬ್ಬರ ಆರ್ಥಿಕತೆಗೆ ಅತ್ಯಂತ ನಷ್ಟವನ್ನು ತಂದೊಡ್ಡುತ್ತೆ. ಹಾಗಾಗಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯ ಆಗಿದೆ. ಹಾಗಾಗಿ ಅದನ್ನು ನಿಯಂತ್ರಿಸುವಿಕೆಯನ್ನು ಮಾಡಿದಾಗ ನಾವು ಕಂಡುಕೊಳ್ಳೋ ಅಂತಹ ಹಣದುಬ್ಬರವನ್ನೇ ನಾವೇನಂತ ಕರಿತಿದ್ದೀವಿ, ಡಿಸ್ಇನ್ಫ್ಲೇಷನ್. ಸೊ ಡಿಸ್ಇನ್ಫ್ಲೇಷನ್ ಇಸ್ ಎ ಸಿಚುಯೇಷನ್ ವಿಚ್ ಅಕರ್ಸ್ ಡ್ಯೂ ಟು ದ ಫೋರ್ಸ್ಫುಲ್ control of inflation either by the government or by the RBI. So because the government mandates the price rise and controls over the price, production, employment, output, etc. So which causes to disinflation ಅಂತ ನಾವು ಹೇಳ್ಬೋದು. ಸೊ ದ ಅದರ್ ಕಾನ್ಸೆಪ್ಟ್ಸ್, ಸ್ಟಾಫ್ಲಿಯೇಷನ್ ಅಂತ ಕರಿತೀವಿ, ಹಿಂಜರಿತ. So this concept was explained by Bardhananda. So what he says is, along with the price rise, inflation, there is an economical depression. ಸೊ ಆರ್ಥಿಕತೆಯಲ್ಲಿ ಹಿಂಜರಿತವನ್ನು ಕಂಡುಕೊಳ್ತಿರ್ತೀವಿ, ಆದರೆ ಎಲ್ಲೋ ಒಂದು ಕಡೆ ಬೆಲೆಗಳು ಕೂಡ ಹೆಚ್ಚಳವಾಗ್ತಾ ಇರುತ್ತೆ. ಸೊ ಇಂತಹ ಒಂದು ಪ್ರಮುಖವಾದಂಥ ಪರಿಸ್ಥಿತಿಯನ್ನೇ ಸ್ಟಾಫ್ಲಿಯೇಷನ್ ಅಂತ ಕರಿತೀವಿ. ಸೊ ಅಲಾಂಗ್ ವಿತ್ ದ ಇನ್ಫ್ಲೇಷನ್ ದೆರ್ ಇಸ್ ಡಿಪ್ರೆಷನ್. Because when there is an inflation, we say it is at the point of full employment ಅಂತ ಕರಿತೀವಿ. ಅಂದರೆ ಏನು, ಸಂಪೂರ್ಣ ಉದ್ಯೋಗದ ಹಂತದಲ್ಲಿ ನಾವು ಏನನ್ನು ಕಾಣ್ತೀವಿ, ಇನ್ಫ್ಲೇಷನನ್ನು ಕಾಣ್ತೀವಿ. ಬೆಲೆಗಳ ಏರುವಿಕೆಯು ಸಂಪೂರ್ಣವಾಗಿ ಹೆಚ್ಚಾಗ್ತಾ ಹೋಗ್ತಾ ಆರ್ಥಿಕತೆಯಲ್ಲಿರೋ ನಿರುದ್ಯೋಗವನ್ನೆಲ್ಲ ಅದು ಹೀರ್ಕೊಳ್ತಾ ಹೋಗುತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಇನ್ಫ್ಲೇಷನನ್ನು ನೋಡ್ತೀವಿ ಅಂತ ಹೇಳ್ತೀವಿ. ಆದರೆ ಇದಕ್ಕೆ ತದ್ವಿರುದ್ಧವಾಗಿ ಆರ್ಥಿಕತೆಯು ಹಿಂಜರಿತವನ್ನು ಕಂಡುಕೊಳ್ತಾ ಇರುವಾಗಲೂ ಕೂಡ ಬೆಲೆಗಳ ಏರುವಿಕೆಯನ್ನು ಕಾಣುವಂತಹ ಪರಿಸ್ಥಿತಿಯನ್ನೇ ನಾವು ಸ್ಟಾಗ್ಫ್ಲೇಷನ್ ಅಂತ ನಾವು ಕರಿತೀವಿ, ಅಥವಾ ಹಿಂಜರಿತದ ಹಣದುಬ್ಬರ ಅಂತ ನಾವು ಕರಿತೀವಿ. ಇನ್ನು ಡಿಫ್ಲೇಷನ್
ಸೊ ಇನ್ಫ್ಲೇಷನನ್ನು ತದ್ವಿರುದ್ಧವಾದ ಪರಿಸ್ಥಿತಿಯನ್ನೇ ಡಿಫ್ಲೇಷನ್ ಅಂತ ಕರಿತೀವಿ. ಪ್ರೈಸಸ್ ಆರ್ ಕಂಟಿನ್ಯೂಸ್ಲಿ ಬೀನ್ ರೆಡ್ಯೂಸಿಂಗ್, ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಮನಿ, ಲೀಡಿಂಗ್ ಟು ಎನ್ ಗ್ರೇಟರ್ ಅನ್ಎಂಪ್ಲಾಯ್ಮೆಂಟ್ ಇನ್ ಅನ್ ಎಕಾನಮಿ, ಆರ್ ದೇರ್ ಮೇ ಬಿ ರಿಡಕ್ಷನ್ ಇನ್ ದ ಪ್ರೊಡಕ್ಷನ್ ಆಲ್ಸೋ. So these are the situations which lead to deflation. Of course, you are going to study about the deflation as a next concept. So I am not going to elaborate it now. So deflation ಅಥವಾ ಅನುಪ್ರಸರಣ ಅಂತ ಕರಿತೀವಿ. ಸೊ ಕಾನ್ಸೆಪ್ಟ್ಗಳಲ್ಲಿ ಹೇಳುವಾಗ ಡಿಫ್ಲೇಷನ್ ಕೂಡ ನಾವು ಹೇಳ್ತಿದ್ದೀವಿ. ಆದರೆ ಡಿಫ್ಲೇಷನ್ ಅನ್ನೋದನ್ನೇ ನೀವು ನೆಕ್ಸ್ಟ್ ಸೆಷನಲ್ಲಿ ಅದನ್ನೇ ನೀವು ತಿಳ್ಕೊಳ್ತೀರ. ಸೊ ಡಿಫ್ಲೇಷನ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಹಣದುಬ್ಬರದ ತದ್ವಿರುದ್ಧವಾದ ಪರಿಸ್ಥಿತಿ. ಸೊ ಹಣದುಬ್ಬರ ಅಂದರೆ ಏನು ನೀವು ತಿಳ್ಕೊಂಡ್ರಿ. ನಿರಂತರವಾಗಿ ಬೆಲೆಗಳಲ್ಲಿ ಏರುವಿಕೆ ಆಗ್ತಾ ಇರೋದು, ಹಣದ ಮೌಲ್ಯ ಏನಾಗ್ತಾ ಇರೋದು ಕುಸಿತವನ್ನು ಕಂಡುಕೊಳ್ಳೋದು. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಬೆಲೆಗಳು ತುಂಬ ಕಡಿಮೆ ಆಗ್ತಾ ಹಣದ ಮೌಲ್ಯ ಹೆಚ್ಚಾಗ್ತಾ ಹೋಗುವಂತಹ ಪರಿಸ್ಥಿತಿಯನ್ನೇ ಅನುಪ್ರಸರಣ ಅಂತ ನಾವು ಕರಿತೀವಿ. ಇನ್ನು ಹಣದುಬ್ಬರದ ಅಂತರ, ಕೇನ್ಸ್ ಈ ಒಂದು ಪ್ರಮುಖವಾದಂಥ ಕಾನ್ಸೆಪ್ಟನ್ನು ಡೆವಲಪ್ ಮಾಡಿದ್ದಾರೆ. ಸೊ ಅವರ ಪ್ರಕಾರ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಸರ್ಕಾರದ ವೆಚ್ಚಗಳನ್ನು ಹೆಚ್ಚು ಮಾಡ್ತಾ ಹೋದಂತೆಲ್ಲ ನಾವು ಎಲ್ಲೋ ಒಂದು ಕಡೆ ಉತ್ಪಾದಿತ ಸಾಮರ್ಥ್ಯಕ್ಕೂ ಹೂಡಲಾದಂತಹ ಒಂದು ಹೂಡಿಕೆಗಳಿಗೂ ನಡುವೆ ಅಂತರವನ್ನು ಕಾಣ್ತೇವೆ. ಇಂತಹ ಅಂತರವನ್ನೇ ಹಣದುಬ್ಬರದ ಅಂತರ ಅಂತ ಕೇನ್ಸ್ ಹೇಳ್ತಾರೆ. So Keynes speaks about the inflationary gap. According to him, inflationary gap is an excess of planned expenditure over the available output at a pre-inflation or at the base price. Excuse me. So inflationary gap as an excess of planned expenditure over the available output at a pre-inflation or at the base price. So it is an excess of expenditure incurred by the government over the output available for consumption. So ಇರುವ ಸರಕು ಸೇವೆಗಳಿಗಿಂತ ಅತಿ ಹೆಚ್ಚಾಗಿ ಹೂಡಿಕೆಗಳನ್ನು ಸರ್ಕಾರ ಕೈಗೊಳ್ಳೋದೇ ಆದರೆ, ಅಂದರೆ ಉತ್ಪಾದಿತ ಸರಕು ಸೇವೆಗಳಿಗಿಂತ ಸರ್ಕಾರ ಹೆಚ್ಚು ಹೆಚ್ಚು ಹೂಡಿಕೆಗಳನ್ನು ಮಾಡ್ತಾ ಹೋದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಅದೆರಡರ ನಡುವೆ ಅಂತರ ಉಂಟಾಗುತ್ತೆ. ಅಥವಾ ಇದನ್ನೇ ನಾವು ಹೇಳಿದ್ದು, ಜನರಲ್ಲಿ ಏನಾಗ್ತಾ ಹೋಗುತ್ತೆ, ಹಣದ ಪೂರೈಕೆಯ ಪ್ರಮಾಣ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಜನರಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ. ಆಗ ಆ ಸಾಮರ್ಥ್ಯ ಸರಕುಗಳ ಬೇಡಿಕೆಯನ್ನು ಹೆಚ್ಚು ಮಾಡಿ ಆ ಸರಕುಗಳ ಬೆಲೆಗಳನ್ನು ಕೂಡ ಏನು ಮಾಡುತ್ತೆ, ಹೆಚ್ಚು ಮಾಡುತ್ತೆ. ಈ ಅಂತರವನ್ನೇ ಕೇನ್ಸ್ ಏನಂತ ಕರೆದಿದ್ದಾರೆ, ಹಣದುಬ್ಬರದ ಅಂತರ. ಸೊ ಹಣದುಬ್ಬರದ ಕಾರಣದಿಂದ ಯಾವುದರ ನಡುವೆ ಅಂತರ ಉಂಟಾಗುತ್ತೆ, ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳಲ್ಲಿ ಅಂತರ ಉಂಟಾಗುತ್ತೆ. ಸೊ ಅಂತಹ ಒಂದು ಹಣದುಬ್ಬರದ ಅಂತರವನ್ನು ಕೇನ್ಸ್ ಹೇಳ್ತಾನೆ. ಸೊ ಇಟ್ ಈಸ್ ಅನ್ ಎಕ್ಸಸ್, ವಿ ಕ್ಯಾನ್ ಜಸ್ಟ್ ಸೇ ಇಟ್ ಈಸ್ ಎ ಗ್ಯಾಪ್ ಬಿಟ್ವೀನ್ ಎಕ್ಸಸ್ ಎಕ್ಸ್ಪೆಂಡಿಚರ್ ಓವರ್ ದ ಆ್ಯಕ್ಚುಯಲ್ ನ್ಯಾಷನಲ್ ಇನ್ಕಮ್. ಸೊ ಈ ಹಣದುಬ್ಬರದ ಅಂತರವನ್ನು ತುಂಬ ಸರಳವಾಗಿ ಹೇಳೋದಾದರೆ, ಪ್ರಸ್ತುತ ಹೂಡಲಾದಂತಹ ಎಕ್ಸ್ಪೆಂಡಿಚರ್ ಅಥವಾ ಹೂಡಲಾದಂಥ ಪ್ರಮುಖವಾದಂಥ ಬೆಳವಣಿಗೆಗೂ ರಾಷ್ಟ್ರೀಯ ಆದಾಯಕ್ಕೂ ಇರುವ ನಡುವಿನ ಅಂತರವನ್ನೇ ನಾವೇನಂತ ಕರಿಬೋದು, ಹಣದುಬ್ಬರದ ಅಂತರ ಅಂತ ನಾವು ಕರಿಬೋದು. ಸೊ ಟು ಸಮರೈಸ್, we can say we have understood what is inflation, what are the concepts of inflation, and we have also discussed about the various types of inflation. ಸೊ ಹಣದುಬ್ಬರ ಅನ್ನೋದು ಪ್ರತಿಯೊಂದು ಆರ್ಥಿಕತೆಯಲ್ಲೂ ಅಸ್ತಿತ್ವದಲ್ಲಿರುವಂತಹ ಒಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ದೀವಿ. ಅದೇ ರೀತಿಯಾಗಿ ಹಣದುಬ್ಬರ ನಿರಂತರವಾಗಿ ನಾವು ಕಂಡುಕೊಳ್ಳುವಂತಹ ಬದಲಾವಣೆಯನ್ನು ಪಡ್ಕೊಳ್ತಾ ಹೋಗುವಂತಹ ಒಂದು ಪರಿಸ್ಥಿತಿ ಅಂತ ಹೇಳ್ಬೋದು. ಇನ್ನು ಹಣದುಬ್ಬರದ ಅನೇಕ ವಿಧಾನಗಳನ್ನು ಅವುಗಳ ಪ್ರಮುಖವಾದಂಥ ಗುಣಲಕ್ಷಣಗಳ ಆಧಾರದ ಮೇಲೆ, ಒಂದು ಪ್ರಮುಖವಾದ ಆಧಾರಗಳ ಮೇಲೆ ನಾವು ವಿಂಗಡಿಸ್ಕೊಳ್ತಾ ಬಂದ್ವಿ. ಸೊ ಹೀಗೆ ಹಣದುಬ್ಬರ ಆರ್ಥಿಕತೆಯಲ್ಲಿ ಅತಿ ಹೆಚ್ಚು ಪ್ರಭಾವ ಬೀರಬಲ್ಲಂಥ ಒಂದು ಪ್ರಮುಖವಾದ ಬೆಳವಣಿಗೆ ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಆಲ್.